3, 2, 1. ನಮ್ಮಿಸು ಏನ್ ಹೇಳಿದ್ರು ಎಸ್ ಎಸ್ಸು ನಗ್ತಾ ನಗ್ತಾ ಮಾತಾಡ್ತಾರೆ ಸ್ಕೂಲಿಗೆಲ್ಲ ಫೇಮಸ್ಸು ಬಾಳ ಒಳ್ಳೆಯವ್ರು ನಮ್ಮಿಸು ಏನ್ ಹೇಳಿದ್ರು ಎಸ್ ಎಸ್ಸು ನಗ್ತಾ ನಗ್ತಾ ಮಾತಾಡ್ತಾರೆ ಸ್ಕೂಲಿಗೆಲ್ಲ ಫೇಮಸ್ಸು ಸ್ಕೂಲಿಗೆಲ್ಲ ಫೇಮಸ್ಸು ಚರಿತಾಮೃತ ಪರಮಾಮೃತ ಶರಣರ ಚರಿತಾಮೃತ ರಮೇಶ್ ಗೌಡ, ಶಂಕರ್ ಗೌಡ, ಮರಿಗೌಡ ಅವರು ಇವರು ಸಹ ಅಲ್ಲಿಗೆ ಅವರು ಬರುವವರೆಗೂ ಒಂದು ಕಥೆ ಹೇಳ್ತೀನಿ ಕೇಳ್ತಿಲ್ಲ ಗಂಡ ಹೆಂಡತಿ ಮಕ್ಕಳು ಇದ್ರ ಅಂತ ಮತ್ತೆ ಸರ್ ಒಂದೂರಾಗ ಇಬ್ಬರ ಗಂಡ ಹೆಂಡತಿರ್ತಾರೆ ಮತ್ತೆ ಯಾರು ಇಲ್ಲ ಅಂತ ಕೇಳ್ಬಾರ್ದು. ಯಾಕಂದ್ರೆ ಇದು ಒಂದು ಕೌಟುಂಬಿಕ ಸ್ಟೋರಿ. ಗಂಡ ನಮ್ಮ ಅಂಬರೀಶ್ ಸಾವುಕಾರ ಮನೆಯಾಗ ದುಡಿತಿದ್ರು ಒಬ್ರು. ವರ್ಷಗಟ್ಟಲೆ ದುಡಿದ್ರ ಒಂದು 34 ಸಿಗ್ತಿರ್ಲಿಲ್ಲ. ಅಂತ ಸಮಯದಲ್ಲಿ ಗಂಜಿಗೂ ಪ್ರಧಾನವಂತ ಪರಿಸ್ಥಿತಿ ಇಂದಿನ ದಿನಮಾನಗಳಲ್ಲಿ. ತಂದೆ ತಾಯಿ ಮಗ ಇವ್ರು 3 ಮಂದಿ ಇದ್ರಲ್ಲ, 3 ಜಾಮನ್ಯಾಗ ಅದನ್ನ ಬೆಳಗ್ಗೆ ಮಾಡಿದ್ವಲ್ಲ ಅಕ್ಕಿ ಗಂಜಿ ಹಾಕಿಟ್ಲಂತ. ಅಪ್ಪ ಕುಡುಗಾಸಿ ಕೆಲಸಕ್ಕೆ ಬಂದಂತ. ಮತ್ತೆ ಮಗ ತಾನು ಬೇಗ ಕುಡುಗಾಸಿ ಮತ್ತೆ ಖಾಲಿ ಗ್ಲಾಸ್ ಇಟ್ಲಂತ. ಮತ್ತೆ ಇನ್ನೂ 1 ಗ್ಲಾಸ್ ಇರೋದು ಅವ್ರ ಮಕ್ಕ ನೋಡಕ್ ಬಂದಂತ. ಅವ್ವ ಇದ್ರ ಕುಡಿದ್ ಬಿಡಪ್ಪ ಅನ್ನಂತ. ನಾವು ನಿನಗ ಅನ್ನಂತ. ಇಲ್ಲಪ್ಪ ಯಾಕ ನನಗ ಹಸಿವಿಲ್ಲ, ನೀನ ಕುಡಿದ್ಬಿಡು, ಶಾಲೆಗೆ ಹೋಗ್ತೀರಿ, ಸ್ವಲ್ಪ ನಿನಗೆ ಏನ್ ಬೇಕು, ಶಕ್ತಿ ಬೇಕಲ್ಲ ನಡೆದಾಡಕ ಅಲ್ಲಿ ಆಟ ಆಡಾಕ, ಹಾಗಾಗಿ ನನಗೆ ಹಸಿವಿಲ್ಲ, ನೀನೇ ಕುಡಿ ಅಂತ. ಅದನ್ನು ಕುಡಿದು ಶಾಲೆಗೆ ಹೋದಂತ ಅವ್ವ ಹೇಳಿದ ಮಗನೇ ಸುಳಿದು. ಅವ್ರಿಗೆ ಹಸಿವಿಲ್ಲ, ಅವ್ರಿಗೆ ಹಸಿವಿಲ್ಲ ಇಲ್ಲ. ಆದ್ರೂ ತನ್ನ ಮಗ ಬೆಳಿಲಿ, ನನ್ನ ಮಗ ಉಪವಾಸ ಇರಬಾರ್ದು, ನಾನು ಉಪವಾಸ ಇದ್ರೆ ನಡೀತೈತೆ ಅಂತ ಗಸಿ ಏನ್ ಮಾಡಿದಪ್ಪ ಅಂದ್ರ ಮೊದಲೇ ಸುಳ್ಳು ಹೇಳಿದ್ನು. ಮತ್ತೆ ದಿನನಿತ್ಯ ಸಾವುಕಾರ ಮನೆ ಕೆಲಸ ಮಾಡಿ ಬರ್ತಿದ್ದ. ಬಂದಂದ್ರ ಸ್ವಲ್ಪ ಮಕ್ಕಳ ಜೊತೆ ಮಾತಾಡ್ಗಾಸಿ ಇಂದಿನ ದಿನಮಾನಗಳಲ್ಲಿ ಕೆಲಸ ಅಂದ್ರೆ ಭಾರಿ ಹಾರ್ಡ್ ವರ್ಕ್. ಕೆಲಸ ಮಾಡಿಸಿ ಮೈಕೆಲ್ಲ ಬ್ಯಾನ್ ಆಗಿರ್ತಾವು. ಸ್ವಲ್ಪ ಹಂಗ ಅಡ್ಕ ಬಂದ್ಗಾಸಿ ನಮ್ಮ ಆಡು ಭಾಷೆಯಲ್ಲಿ ಹೆಂಡ ಅಂತ ಕರಿತೀವಿ. ಸ್ವಲ್ಪ ಹೆಂಡ ಕೂಡ ಬಂದ್ಗಾಸಿ ಮತ್ತೆ ಊಟ ಮಾಡಿ ಮಕ್ಕ ಬರ್ತಿದ್ದಂತ. ಆದ್ರ ಮಗಳಿಗೆ ಎಷ್ಟು ಸಮಯ ಕೊಡ್ಬೇಕು ಕೊಡ್ತಿದ್ದ, ಹೆಂಡತಿಗೆ ಎಷ್ಟು ಸಮಯ ಕೊಡ್ಬೇಕು ಕೊಡ್ತಿದ್ದ. ಹೌದು. ಮತ್ತೆ ಹೇಳಿ ಮುಂಜಾನೆ ಯಥಾ ಪ್ರಕಾರವಾಗಿ ಶಾಲೆಗೆ ಹೋಗ್ತಾ ಇದ್ರು. ಅಪ್ಪ ಹುಣ್ಣಿಮೆ ಬಂದ್ರ ಅನ್ನ ಮಾಡ್ತಾವ ಮನೆ ಎಲ್ಲರಿಗೂ. ಅವಾಗ ಬಹಳ ದೊಡ್ಡವಂತ ಅನ್ನ. ಈಗ ತಿರುಮಲದಲ್ಲಿ ಗೀ ರೈಸು, ಜೀರಾ ರೈಸು, ಮಸಾಲೆ ರೈಸು, ಯಾವ್ಯಾವ ಇನ್ನಿತರ ರೈಸ್ ರೋಸು ತಿಂದು ರೋಗ ಬರಕಂತ ಹೊತ್ತು ರೋಗ ಸಂಖ್ಯೆ ಕಡಿಮೆ ಹೆಚ್ಚಾಗಂತಾವ. ಸೊಸೈಟಿ ಅಕ್ಕಿ ಅಂತ ಅನ್ನ ಇಲ್ಲಿ ಸಿಗಂಗಿಲ್ಲ. ಓಕೆ, ಯಾವ್ದೋ ಒಂದು ಹಬ್ಬ ಇತ್ತಂತ, ಹಬ್ಬ ಇರೋದ್ನಾಗ ಅನ್ನ ಮಾಡಿದ್ರಂತ. ಅನ್ನ ಮಾಡಿ ಬೇಸಿ ಅವ್ವ ಅಪ್ಪ ಮಗ ಹಾಕಿದ್ದಂತ ಅಡಿಗೆ ಬಂದಿಲ್ಲ ಉಣ್ಬಾರ್ದು, ನನಗೆ ಯಾಕೆ ಹಸಿವಿಲ್ಲ, ಇಲ್ಲ ಉಣ್ಲು ಅನ್ನಂತ. ಅಲ್ಲವ ನೀನು ಸ್ವಲ್ಪ ಉಣ್ಣು ಬೇ ಅನ್ನಂತ. ಇಲ್ಲಪ್ಪ ಅಲ್ಲಿಗೆ ಸಿಹಿ ಉಣ್ಬಾರ್ದು, ನಾನ್ ನೀರ್ ಕುಡಿತೀನಿ, ನೀನು ಊಟ ಮಾಡು, ಪಾಯಸ ಕುಡಿ ಅಂದ. ಅವ್ವ ಹೇಳಿದ 2ನೇ ಸುಳ್ಳು. ಮಗನ ಹೊಟ್ಟೆ ತುಂಬಿದ್ರ ಮಗನ ಹೊಟ್ಟೆ ಅರ್ಧಂಬರ್ಧ ಆಗುತ್ತೆ. ನನ್ನ ಹೊಟ್ಟೆ ನೋಡ್ಲಿ, ನನ್ನ ಮಗನ ಹೊಟ್ಟೆ ನೋಡ್ಲಿ. ಅವ್ವ ಪಡ ಸರ್ಟಿಫಿಕೇಟ್ ನಿಲ್ಲೋದತ್ತು. ಮತ್ತೆ 2ನೇ ಸುಳ್ಳು ಹೇಳಿದ್ಲು.
ಕಾಸಿ ಮತ್ತೆ ಒಳ್ಳೆ ಮಾಡಿದ ಕೆಲಸ ಮಾಡಕ್ ಹೋಗ್ತಾವೆ. ವಾರ್ಷಿಕ ವರ್ಷದಲ್ಲಿ ಒಮ್ಮೆ ಪ್ರವಾಸ ಕೈಗೊಂತಾರ. ನಿಮ್ಮ ಶಾಲೆಯಲ್ಲಿ ಕೈಗೊಂಡ್ರಿಲ್ಲ? ಪ್ರವಾಸಕ್ಕೆ ಹೋಗ್ಬೇಕು 34 ಆಣೆ ಅನ್ನಂತ. ಅಪ್ಪ 34 ಆಣೆ ನಿಮ್ಮ ಅಪ್ಪ ವರ್ಷ ಪೂರ್ತಿ ದುಡ್ದು 34 ಸಿಗಂಗಿಲ್ಲ, ನಾ ಎಲ್ಲಿಂದ ತರಲಿ ಅನ್ನತ್ತ. ಆಯ್ತಪ್ಪ ಅಪ್ಪನ ಕೇಳಪ್ಪ ಅಲ್ಲ. ಅಪ್ಪ ಯಪ್ಪ ನಾ ಸಾಕೋರ್ ಮನ್ಯಾಗ ವರ್ಷ ಪೂರ್ತಿ ದುಡ್ದು 34 ಸಿಗಂಗಿಲ್ಲ, ಇನ್ನ ಪ್ರವಾಸ ನಮ್ಮಂತ ಬಡವರಿಗೆ ಹಾಕ್ಬೇಕು ಅನ್ನಂತ. ಮಗ ಸಕ್ಕರೆ ಮುಖ ಮಾಡ್ಕೊಂಡು ಕಾಸಿ ಊಟ ಮಾಲ್ದ ಮಲ್ಕೊಂಡಂತ. ತಾಯಿಗೆ ಯಾಕೋ ಅದು ಮುಜುಗರ ಆಯ್ತು. ಇನ್ನೇನಂತ ಹೇಸಿ ಹಗಲು ರಾತ್ರಿ ನಂಗೆ ನಿಂತು ಬರ್ತಾ ಇಲ್ಲಪ್ಪ, ನಂಗೆ ಹಂಗೂ ಐತಲ್ಲ, ನಾನು ನಿಂತು ಬರ್ತಾ ಇಲ್ಲ ಅಂತ ಹೇಸಿ ಊದು ಬತ್ತಿ ನೆನೀತಿದ್ಲಂತ. ಅದು ಮಾಡಕ್ ಹೋಗಂತ. ಅಷ್ಟು ಇಷ್ಟು ಮಾಡಿ ಗ್ಯಾಸಿ 34ನೇ ಕೂಡಿಸಿ ಗ್ಯಾಸಿ ಮಗನ ಪ್ರವಾಸಕ್ಕೆ ಕಳಿಸಿದ್ದು. ಆಯ್ತು ಪ್ರವಾಸ ಮಾಡ್ಕೊಂಡು ಗ್ಯಾಸಿ ಮಗ ಎಂಜಾಯ್ ಮಾಡ್ಕೊಂಡು ಬಂದ. ಅಷ್ಟು ಬಂದ ಮೇಲೆ ತಂದೆ ಸರಿಯಾಗಿ ಕುಡಿದ ಗ್ಯಾಸಿ ಹಲವಾರು ರೋಗ ರುಜಿನಗಳಿಗೆ ಬಲಿಯಾಗಿದ್ದ, ಸತ್ತ ಬಿಟ್ಟಿದ್ದ ತಂದೆ. ಇನ್ನೇನು ಕುಟುಂಬದ ಭಾರ ಯಾರು ಹೋಗ್ಬೇಕೀಗ? ಕುಟುಂಬದ ಭಾರ ಯಾರು ಹೋಗ್ಬೇಕು? ತಾಯಿಗೆ ಅವಾಗ 26 ವಯಸ್ಸು ಅಂತ ಸಣ್ಣವ್ರು ಬರೋದು ಮದುವೆ ಮಾಡಿರ್ತಾರ. ಅವಾಗ ಆಜು ಬಾಜು ಯಾವ ಕಮಲ ನಿನ್ಗೇನು ವಯಸ್ಸಾಗಿತ್ತು, ಇನ್ನೊಂದು ಮದುವೆ ಮಾಡ್ಕೊ ಅಂದ್ರಂತ. ಅಯ್ಯ ಬಿಡು, ಎಂತೆಂದೆಲ್ಲ ಮದುವೆ ಮಾಡ್ಕೊಂಡ್ರೆ ನೀನು ಮಾಡ್ಕೊಂಡು ಹಾಕಿರ್ತಲ್ಲ ಅಲ್ಲ. ಬೇಡವ ನಂದೆಲ್ಲ ಆಗೈತಿ ಹೋಗೈತಿ, ನಾನೇನು ಬದುಕಿದ್ರು ನನ್ನ ಮಗನಿಗಾಗಿ ಮೀಸಲು ಅಲ್ಲ ಅಂತ. ಇದು ತಾಯಿ ದೊಡ್ಡ ಒಂದು ಆಕಸ್ಮಿಕವಾಗಿ ತಂದೆ ಕೇಳಿದ್ರ ಆಕಸ್ಮಿಕವಾಗಿ ತಾಯಿ ಸ್ಥಾನದಾಗ ತಂದೆ ಸ್ಥಾನ ತಾಯಿ ಇದ್ದಪ್ಪ ಅಂದ್ರ ತಂದೆ ಇನ್ನ ಮುಂದೆ ಸ್ವಲ್ಪ ವಿಚಾರ ಮಾಡ್ದ, ಆದ್ರೂ ಮಾಡ್ಕೊಂಡು ಬರ್ತಾನ. ಅದು ತಾಯಿಯೇ ದೊಡ್ಡ ಗುಣ, ಅದು ಯಾರಿಗೂ ಬರಲ್ಲ. ಅದಕ್ಕ ಪದಗಳೇ ಇಲ್ಲ, ಸಾಲಂಗಿಲ್ಲ ಅದಕ್ಕೆ. ಯಾಕ ಮಂದಿ ಆ ಕಡೆ ಈ ಕಡೆ ಇದ್ರು ಮಗನ ಓದಿಸ್ಬೇಕು, ಏನೋ ಒಂದು ಸಾಧಿಸ್ಬೇಕು, ನಾನು ಏನೋ ಒಂದು ಮಾಡಿಸ್ಬೇಕಂತ ಹೇಳಿ ಮಗನ ಚಂದಾಗಿ ಓದಿ ಶಾಲೆ ಕಲಿಸಿ ಒಂದು ದೊಡ್ಡ ನೌಕರಿ ಕೊಡಿಸ್ತಾರ. ಕೊಡಿಸಿದ ತಕ್ಷಣ ಮೊದಲೇ ಪಗಾರ ಬರ್ತದ. ಪಗಾರ ಅಂದ್ರೆ ಹಂಗಲ್ಲ, ಅದು ಶಿಷ್ಯ ವೇತನ ಅಂತ ಬರ್ತದೆ. ಮೊದಲ ಸ್ಕಾಲರ್ಶಿಪ್ ಅಂತ ಕರಿತೀವಿ ನಾವು. ಆ ಬಂದ ಹಣದಿಂದ ಯವ್ವ ಸೀರೆ ತಗೋಬೇಕು, ಸೀರೆ ಇದು ತೂರ್ಬೇಕು ಅನ್ನೋದು ತಾಯಿಗೆ ಒಂಥರ ಕಳಗಳು ಕಿಂಚಿದಾಗ ಮಗಳ ತಪ್ಕೊಂಡು ಹೊಂಟ್ಲಂತ. ಇಲ್ಲಪ್ಪ ನನಗೆ ನಡೀತಿದ್ದೀನಿ, ಶಾಲೆಗೆ ಹೋಗ್ತಲ್ಲ, ನೀನೇ 2 ಜೊತೆ ಹೊಸ ಬಟ್ಟೆ ಬ್ಯಾಗು ಬುಕ್ಕ ತಗೋಂತ ತಾಯಿ ಮಗನ ಕೊಡಿಸಿದ್ಲು. ಮತ್ತೆ ತಾಯಿ ಎಲ್ಲಿದ್ದು ಅಲ್ಲೇ ಆಡ್ಲು. ಇದೊಂದು ತಾಯಿ ಗುಣ ಅಂದ್ರ. ಆಯ್ತು ತಾಯಿಗೆ ಇಷ್ಟೆಲ್ಲ ಮಾಡಿಸಿ ತಾಯಿನ ಕಾಪಾಡ್ಕೊಂಡು ಬಂದ್ಗಾಸಿ ಯಾವುದೋ ಒಂದು ವೃತ್ತಿ ಪಡ್ಕೊಂಡ್ಗಾಸಿ ಇನ್ನೇನು ನಮ್ಮ ಕಷ್ಟ ಬರಬಾರ್ದು ಹಂಗಂತ ನೋಡ್ಕೋಬೇಕಂತ ಗಾಸಿ ನೌಕರಿ ಪಡ್ಕೊಂಡ್ಗಾಸಿ ಬೇರೆ ದೇಶಕ್ಕೆ ಹೋಗಿ ಇಷ್ಟು ರೊಕ್ಕ ತಗೊಂಡು ಚೀರ್ಗಟ್ಟೆ. ಯವ್ವ ಇಲ್ಲ ನೀನು ಕಷ್ಟ ಪಡೋದೇ ಬೇಡ, ಇನ್ನು ಆರಾಮಾಗಿ ಸಾಕ್ತೀನಿ ಅನ್ನತ್ತ. ಇಲ್ಲಪ್ಪ ನನಗೆ ನಾವು ರೊಕ್ಕದ ಅವಶ್ಯಕತೆ ಇಲ್ಲ, ನಾನು 4 8 ವಯಸ್ಸು ಕುಡಿಕೆಗೆ ಹಾಕೀನಿ, ನನಗೈತಿ, ನನಗೆ ಆದ್ಮೇಲೆ ನಿನ್ನೆ ಕೇಳ್ತಾನೆ, ನನಗೆ ಯಾರದಾರ ಅಲ್ಲಂತ. ಆಯ್ತು ಅಂತ ಹೇಳಿ ಮಗ ಮತ್ತೊಂದು ಸೀಟೆಲ್ಲ ಮನೆ ಕಟ್ಟಿಸ್ತಾರ. ಯವ್ವ ಸೀಟೆ ಮನೆ ಕಳಿಸಿನಿ, ಅಲ್ಲೇ ಇರ್ಬೇಕು ನಾವಿಬ್ರು, ಅಲ್ಲೇ ಹೋಗೋಣ ಅನ್ನತ್ತು. ಬ್ಯಾಡ ಮಗನ ಅಂತ ಗಾಸಿ ನೀನು ಅಲ್ಲೇ ನೌಕರಿ ಮಾಡು, ನಾನು ಇಲ್ಲೇ ಇರ್ತೀನಿ, ನಿಮ್ಮ ಅಪ್ಪ ಮಾಡಿದ ಮನೆ ಐತಿ, ನನಗೆ ಬಿಟ್ಟು ಬರಕ್ ಮನಸ್ಸಿಲ್ಲ. ಹಲವಾರು ಕನಸುಗಳಿದಾವು. ನೀನು ಓದ್ಸಾಕ ನಾನು ಎಷ್ಟು ಶ್ರಮ ಪಟ್ಟಿನಿ, ಒಂದು ಗೋಡೆ ಸಿಗಂಗಿಲ್ಲ, ನನ್ನ ಮನ್ಯಾಗ ಸಿಗ್ತೈತಿ. 4 ಗೋಡೆಗಳ ಮಧ್ಯೆ ಎಷ್ಟು ಕಷ್ಟಪಟ್ಟಿನ ಅನ್ನೋದು ನನಗೆ ಗೊತ್ತದೆ. ನೀನು ಅಲ್ಲೇ ಇದ್ಗಾಸಿ ಇದು ಮಾಡು, ಅದು ಅಲ್ಲೇ ನೌಕರಿ ಮಾಡ್ಕೊಂತ ಒಂದು ಲವ್ ಮ್ಯಾರೇಜ್ ಆಗಿಸಿ ಯವ್ವ ಇವ ನೀವು ಸ್ವಚ್ಛ ಅಂತ. ಆಯ್ತು ಬಿಡಪ್ಪ ಮತ್ತೇನೈತಿ ಅಂತ ಕಾಸಿ ಆಯ್ತು ಬೇಸಿ ಸೊಸಿನ ಮನೆ ತುಂಬಿಸ್ಕೊಳ್ಳಂತ ಸೊಸಿನ ಅತ್ತಿ ಜೊತೆ 1 ವಾರ ಸುತ್ತಿರಲ್ಲ ಅಂತ. ತಾಯಿ ಬಂದಾಗ ಮಗ ಬಂದಾಗ ತಾಯಿ ಮೇಲೆ ಇಲ್ಲ ಸಲ ಸುಳ್ಳು ಹೇಳಕೊಂಡ್ರು. ಇತ್ತೀಚಿನ ದಿನಮಾನಗಳಲ್ಲಿ ಅಂದ್ರೆ ನಮ್ಮಂತರು ಪುರುಷರು ಶರೀರಕ್ಕೆ ಬಹಳ ಚೆನ್ನಾಗಿ ಮದುವೆ ಆದ ತಕ್ಷಣ ಹಂಗಾಗಿ ಅದನ್ನ ಏನ್ ಮಾಡಿದ್ವ ಸಿಟ್ಟು ತಾಳದೆ ತಾಯಿ ಮೇಲೆ ರೇಗಾಡ್ಬಿಟ್ಟ. ಇಲ್ಲ ಮಗ ನನಗೆ ಗೊತ್ತಾಗ್ಲಿಲ್ಲ, ನಾನು ಹಳೆ ಜನ ಅಲ್ಲ, ಈ ಹೊಸದಾಗಿ ಬಂದಂತ ಸೊಸೆ ಬುದ್ಧಿ ಒಂದಕ್ಕೆ ಆಗಿಲ್ಲ, ತಪ್ಪಾಯ್ತು ಮಗ ಅನ್ನಂತ. ಈಗ ತಾಯಿ ಎಷ್ಟು ಸುಳ್ಳು ಹೇಳಿ ನೋಡು, ನನ್ನ ಮಗಗೆ ಏನೋ ಆಗ್ಬಾರ್ದು, ನನ್ನ ಮಗ ಮನಸ್ಸಿಗೆ ನೋವು ಆಗ್ಬಾರ್ದು, ಅವನು ಎಲ್ಲಾರು ಬಂದ ಗಾಯಿಸಿ ನನ್ನ ಬಿಟ್ಟು ಎಲ್ಲೋಕು ನನ್ನ ಅವಸ್ಥೆ ಯಾವೇ ತಪ್ಪುತ್ತೆ ತಂದೆ ತಪ್ಪು ಅಂತ ಹಾಕೊಂಡ್ಬಿಟ್ಲು. ಆಯ್ತು ಅಂತ ಗಾಯಿಸಿ ಇನ್ನೇನು ತಾಯಿನ ಮಗನ ಬೇರೆ ಮಾಡಾಕ ಈಗ ಬಹಳ ಗುಲ್ಗುಂಜಿ ಹೋಗಿದ್ದಿಲ್ಲ.
ಸಸಿ ಅದಕ್ಕೆ ನಾನು ಬೇಕು ನಿಮ್ಮ ಮಗು ಬೇಕು ಅನ್ನೋ ಗಂಡ್ಮಕ್ಳ ಪರಿಸ್ಥಿತಿ ಇಕ್ಕಟ್ಟೆ ಸಿಕ್ಕೋಕಂದ್ರೆ ನಿರ ತಾಯಿ ಬೇಕಂದ್ರೆ ಏನ್ ಬೇಕಲ್ಲ ಏನ್ ಬೇಕಂದ್ರೆ ತಾಯಿ ಬಿಡ್ಬೇಕಾಗತ್ತ ಕಳೆ ಶರಣ ಮನ್ಮರು ಅವರು ಸಹ ಪುಸ್ತಕ ಕೊಡ್ಬೇಕಂತಾರ ಈಗ ಬರ್ರಿ ಪ್ರಾರ್ಥನೆ ಲೈಟ್ ವೈಟ್ ಹಾಕತ್ತೇಳ ಅಲ್ಲ ಲೈಟ್ ವೈಟ್ ಹಾಕತ್ತೇಳ ಅವ್ರು ರೆಡ್ ಹಾಕ್ಯಾರ ಏನಂತದ ವೈಟ್ ಅದ ಹೋಗು ಶ್ರೀಯುತ ಅಮರೇಶ್ ಬಬ್ಬೂರ್ ಅವರನ್ನು ಸಹ ಚಪ್ಪಾಳೆ ಮುಖದ ಬರಮಾಡಿಕೊಳ್ಳೋಣ ಶ್ರೀಯುತ ಬಾಬು ಸಾಹೇಬ್ ಕಂಗಲ್ ಅವರನ್ನು ಸಹ ಚಪ್ಪಾಳೆ ಮುಖಾಂತರ ಬರಮಾಡಿಕೊಳ್ಳಬೇಕಾಗಿ ತನ್ನ ಸೇವೆ ಪ್ರಾರ್ಥನೆ ಚಪ್ಪಾಳೆ ಮುಖಾಂತರ ಬರಮಾಡಿಕೊಳ್ಳೋಣ ಅದೇ ರೀತಿಯಾಗಿ ಹಿರಿಯರಾದಂತಹ ಶ್ರೀಯುತ ಲಿಂಗಪ್ಪ ಗದ್ದಿ ಅವರನ್ನು ಸಹ ಚಪ್ಪಾಳೆ ಮುಖಾಂತರ ಬರಮಾಡಿಕೊಳ್ಳೋಣ ಮೇರೆಗೆ ಈ ಕಾರ್ಯಕ್ರಮವನ್ನು ಆರಂಭಿಸಿದ್ದೇವೆ. ನಮ್ಮ ಈ ನಾಡು ತನ್ನದೇ ಆದಂತ ಅದ್ಭುತ ಪರಂಪರೆಯನ್ನು ಹೊಂದಿದೆ. ಅದು ಎಲ್ಲ ಶುಭ ಕಾರ್ಯಗಳಿಗೆ ದೇವರನ್ನು ಪ್ರಾರ್ಥಿಸುವುದು. ಅದರಂತೆ ಶುಭ ಗಳಿಗೆಯಲ್ಲಿ ಪ್ರಾರ್ಥನಾ ಗೀತೆಯ ಮೂಲಕ ಪ್ರಾರಂಭಿಸಿದ್ದೇವೆ. ಈ ಸುಂದರ ಕಾರ್ಯಕ್ರಮದಲ್ಲಿ ತಮ್ಮ ಸುಮಧುರ ಕಂಠದಿಂದ ಪ್ರಾರ್ಥನಾ ಗೀತೆಯನ್ನು ಆಡಲು ಬರುತ್ತಿದ್ದಾರೆ ನಮ್ಮ ಶಾಲೆಯ ಗುರುಮಾತೆಯರು. ವಿನಾಯಕ ಫಲದಾಯಕ ನೀನೇ ವಿನಾಯಕ ವಿಫಲದಾಯಕ ನೀನೇ ವಿನಾಯಕ ವಿಫಲದಾಯಕ ನೀನೇ ವಿನಾಯಕ ಫಲದಾಯಕ ನೀನೇ ವಿನಾಯಕ ಫಲದಾಯಕ ನೀನೇ ವಿನಾಯಕ ವಿದ್ಯಾರಂಭದಿ ಬದಿಸುವೆ ನಿನ್ನನು ವಿದ್ಯಾರಂಭದಿ ಬದಿಸುವೆ ನಿನ್ನನು ವಿದ್ಯಾಪದನು ಮಗೆ ವಿನಾಯಕ ವಿದ್ಯಾಪದನು ಮಗೆ ವಿನಾಯಕ ಫಲದಾಯಕ ನೀನೇ ವಿನಾಯಕ ಫಲದಾಯಕ ನೀನೇ ವಿನಾಯಕ ನೀ ಫಲದಾಯಕ ನೀನೇ ವಿನಾಯಕ ನೀ ಫಲದಾಯಕ ನೀನೇ ವಿನಾಯಕ ಫಲದಾಯಕ ನೀನೇ ವಿನಾಯಕ ಫಲರಂಭದಿ ಭಜಿಸುವೆ ನಿನ್ನನು ಕಾರ್ಯಾರಂಭದಿ ಭಜಿಸುವೆ ನಿನ್ನನು ಕಾರ್ಯಫಲಿಸುವೆ ಮಗೆ ವಿನಾಯಕ ಕಾರ್ಯಫಲಿಸುವೆ ಮಗೆ ವಿನಾಯಕ ಫಲದಾಯಕ ನೀನೇ ವಿನಾಯಕ ಫಲದಾಯಕ ನೀನೇ ವಿನಾಯಕ ನೀ ಫಲದಾಯಕ ನೀನೇ ವಿನಾಯಕ ನೀ ಫಲದಾಯಕ ನೀನೇ ವಿನಾಯಕ ಫಲದಾಯಕ ನೀನೇ ವಿನಾಯಕ ಫಲದಾಯಕ ನೀನೇ ವಿನಾಯಕ ಭಜನಾರಂಭದಿ ಭಜಿಸುವೆ ನಿನ್ನನು ಭಜನಾರಂಭದಿ ಭಜಿಸುವೆ ನಿನ್ನನು ಭಜನಿ ಪಾಲಿಸುವೆ ಮಗೆ ವಿನಾಯಕ ಭಜನಿ ಪಾಲಿಸುವೆ ಮಗೆ ವಿನಾಯಕ ಫಲದಾಯಕ ನೀನೇ ವಿನಾಯಕ ಫಲದಾಯಕ ನೀನೇ ವಿನಾಯಕ ಫಲದಾಯಕ ನೀನೇ ವಿನಾಯಕ. ಮಧುರ ಕಂಠದಿಂದ ಪ್ರಾರ್ಥನಾ ಗೀತೆಯನ್ನು ಆಡಿದಂತ ನಮ್ಮ ಶಾಲೆ ಗುರು
ಗುರುಮಾತೆಯರಿಗೆ ಧನ್ಯವಾದಗಳು. ಈ ಕಾರ್ಯಕ್ರಮಕ್ಕೆ ಆಗಮಿಸಿರುವ ಗಣ್ಯರನ್ನು ಪ್ರೀತಿಯಿಂದ ಸ್ವಾಗತಿಸಲು ಬರುತ್ತಿದ್ದಾರೆ ನಮ್ಮ ಸ್ನೇಹಿತರಾದ ಸಚಿನ್ ಮತ್ತು ಪ್ರೀತಮ್ ಇವರಿಂದ. ಶ್ರೀ ಫಕೀರಪ್ಪ ಮಹಾಸ್ವಾಮೀಜಿಗಳು, ಶ್ರೀ ಸುಚ್ಯ ತಂಗ್ಳಿ ಮತ್ತು ಇವರಿಗೆ ನಮ್ಮ ಶಾಲೆಯ ಶಿಕ್ಷಕರೊಂದದ ಹಾಗೂ ನಮ್ಮ ಸ್ನೇಹಿತರ ಪರವಾಗಿ ಸ್ವಾಗತ ಕೊಡುತ್ತೇನೆ. ಶ್ರೀಮತಿ ಶರಣಮ್ಮ ಅಮ್ಮನವರು, ಶ್ರೀದೇವಿ ಮಠ ಮುಲ್ಲಾಪುರ್ ಇವರಿಗೆ ನಮ್ಮ ಶಾಲೆಯ ಶಿಕ್ಷಕರೊಂದದ ಹಾಗೂ ನಮ್ಮ ಸ್ನೇಹಿತರ ಪರವಾಗಿ ಸ್ವಾಗತ ಕೊಡುತ್ತೇನೆ. ಬರಲಿದ್ದಾರೆ ಚಪ್ಪಾಳೆ. ಅದೇ ರೀತಿಯಾಗಿ ಈ ಕಾರ್ಯಕ್ರಮದ ಉದ್ಘಾಟಕರಾಗಿ ಆಗಮಿಸಿರುವಂತ ಶ್ರೀ ಶರಣಪ್ಪ ಹೂಲ್ಕೇರಿ, ಉಪನ್ಯಾಸಕರು, ಗೌರ್ಮೆಂಟ್ PU ಕಾಲೇಜ್ ಹುಣಗುಂದ್ ಇವರಿಗೆ ನಮ್ಮ ಶಾಲೆಯ ಶಿಕ್ಷಕರೊಂದದ ಹಾಗೂ ನಮ್ಮ ಸ್ನೇಹಿತರ ಪರವಾಗಿ ಸ್ವಾಗತ ಕೋರುತ್ತೇನೆ. ಬರಲಿದ್ದಾರೆ ಚಪ್ಪಾಳೆ. ಅದೇ ರೀತಿಯಾಗಿ ಈ ಕಾರ್ಯಕ್ರಮದ ಅಧ್ಯಕ್ಷತಾ ಸ್ಥಾನವನ್ನು ಅಲಂಕರಿಸಿರುವಂತ ಶ್ರೀ ಮುರುಗೇಶ್ ಜಿ ಅಂಡಿ, ಪ್ರೆಸಿಡೆಂಟ್ ಶ್ರೀ ಶಾಂಭವಿ ಎಜುಕೇಶನ್ ರೂರಲ್ ಡೆವಲಪ್ಮೆಂಟ್ ಟ್ರಸ್ಟ್ ಆರ್ ಕರಡಿ ಇವರಿಗೆ ನಮ್ಮ ಶಾಲೆಯ ಶಿಕ್ಷಕರೊಂದದ ಪರವಾಗಿ ಹಾಗೂ ನಮ್ಮ ಸ್ನೇಹಿತರ ಪರವಾಗಿ ಸ್ವಾಗತ ಕೋರುತ್ತೇನೆ. ಬರಲಿದ್ದಾರೆ ಚಪ್ಪಾಳೆ. RS ಗವರ್ನಮೆಂಟ್ ಎಸ್ಟೇಟ್ ಪಬ್ಲಿಕ್ ಸ್ಕೂಲ್ ಕರಡಿ ಇವರಿಗೂ ನಮ್ಮ ಶಾಲೆಯ ಶಿಕ್ಷಕರೊಂದದ ಹಾಗೂ ನಮ್ಮ ಸ್ನೇಹಿತರ ಪರವಾಗಿ ಸ್ವಾಗತ ಕೋರುತ್ತೇನೆ. ಅದೇ ರೀತಿ ಈ ಕಾರ್ಯಕ್ರಮದ ಗೌರವಾನ್ವಿತ ಅಧ್ಯಕ್ಷರಾಗಿ ಆಗಮಿಸುವ ಶ್ರೀ ಅಮರೇಶ್ AK ಹೊಸೂರಿ, ಮೆಂಬರ್ ಶ್ರೀ ಶಾಮ ಎಜುಕೇಶನ್ ರೂರಲ್ ಡೆವಲಪ್ಮೆಂಟ್ ಟ್ರಸ್ಟ್ ಆರ್ ಕರಡಿ ಇವರಿಗೂ ನಮ್ಮ ಶಾಲೆ ಶಿಕ್ಷಕರೊಂದದ ಹಾಗೂ ನಮ್ಮ ಸ್ನೇಹಿತರ ಪರವಾಗಿ ಸ್ವಾಗತ ಕೋರುತ್ತೇನೆ. ಅದೇ ರೀತಿ ಈ ಕಾರ್ಯಕ್ರಮದಿಂದ ಗೌರವಾನ್ವಿತ ಅಧ್ಯಕ್ಷತೆ ಆಗಿರುವಂತ ಬಸವರಾಜ್ BS ಗೋಟ್ಗಿ ಎಸ್ ಪ್ರೆಸಿಡೆಂಟ್ ಗ್ರಾಮ ಪಂಚಾಯತ್ ಕರಡಿ ಇವರಿಗೆ ನಮ್ಮ ಶಾಲೆ ಶಿಕ್ಷಕರೊಂದದ ಹಾಗೂ ನಮ್ಮ
ಶ್ರೀಯುತ ಚಂದ್ರಶೇಖರ್ ಚಿತ್ತಾಪುರ್ ಇವರಿಗೂ ಚಪ್ಪಾಳೆ ಮುಖಾಂತರ ಸ್ವಾಗತ ಮಾಡಿಕೊಳ್ಳೋಣ. ಅದೇ ರೀತಿ ಇನ್ನೋರ್ವ ಅತಿಥಿಯಾಗಿ ಆಗಮಿಸಿರುವಂತಹ ಶ್ರೀಯುತ ರೇವಣ್ ಸಿದ್ದಪ್ಪ ಮಾಧವ್ ಮಾಜಿ ಅಧ್ಯಕ್ಷರು ಗುಡಿಯಾಳ್ ಸಾಕಿಲ್ ಕೊಣ್ಣೂರ್ ಇವರಿಗೂ ಚಪ್ಪಾಳೆ ಮುಖಾಂತರ ಸ್ವಾಗತ ಮಾಡಿಕೊಳ್ಳೋಣ. ಅದೇ ರೀತಿಯಾಗಿ ಇನ್ನೋರ್ವ ಅತಿಥಿಯಾಗಿ ಆಗಮಿಸಿರುವಂತಹ ಶ್ರೀಯುತ ಶಂಬಣ್ಣ ಹುಲಿಗುಡ್ಡು ಇವರಿಗೂ ಚಪ್ಪಾಳೆ ಮುಖಾಂತರ ಸ್ವಾಗತ ಮಾಡಿಕೊಳ್ಳೋಣ. ಅದೇ ರೀತಿಯಾಗಿ ಇನ್ನೋರ್ವ ಅತಿಥಿಯಾಗಿ ಆಗಮಿಸಿರುವಂತಹ ಶ್ರೀಯುತ ನಿಂಗಪ್ಪ ಗದ್ದಿ ಇವರನ್ನು ಚಪ್ಪಾಳೆ ಮುಖಾಂತರ ಸ್ವಾಗತ ಮಾಡಿಕೊಳ್ಳೋಣ. ಅದೇ ರೀತಿಯಾಗಿ ಇನ್ನೋರ್ವ ಅತಿಥಿಯಾಗಿ ಆಗಮಿಸಿರುವಂತಹ ಶ್ರೀಯುತ ಡಾಕ್ಟರ್ ಹನುಮಂತಪ್ಪ ಗುರುಕಾಲ್ ಇವರನ್ನು ಚಪ್ಪಾಳೆ ಮುಖಾಂತರ ಸ್ವಾಗತ ಮಾಡಿಕೊಳ್ಳೋಣ. ಅದೇ ರೀತಿಯಾಗಿ ಇನ್ನೋರ್ವ ಅತಿಥಿಯಾಗಿ ಆಗಮಿಸಿರುವಂತಹ ಶ್ರೀಯುತ ಬಾಬು ಸಾಹೇಬ್ ತಂದ್ಗಲ್ ಇವರನ್ನು ಚಪ್ಪಾಳೆ ಮುಖಾಂತರ ಸ್ವಾಗತ ಮಾಡಿಕೊಳ್ಳೋಣ. ಅದೇ ರೀತಿಯಾಗಿ ಇನ್ನೋರ್ವ ಅತಿಥಿಯಾಗಿ ಆಗಮಿಸಿರುವಂತಹ ಶ್ರೀಯುತ ಸಿದ್ದಪ್ಪ ಹಿರಮಲಿ ಇವರನ್ನು ಚಪ್ಪಾಳೆ ಮುಖಾಂತರ ಸ್ವಾಗತ ಮಾಡಿಕೊಳ್ಳೋಣ. ಚಪ್ಪಾಳೆ ಹೊಡಿ ನೀವು. ಅದೇ ರೀತಿಯಾಗಿ ಇನ್ನೋರ್ವ ಅತಿಥಿಯಾಗಿ ಆಗಮಿಸಿರುವಂತಹ ಶ್ರೀಯುತ ಸಂಗಮಬಸಪ್ಪ ಪೇರ್ವಾಡಿಗೆ ಇವರನ್ನು ಚಪ್ಪಾಳೆ ಮುಖಾಂತರ ಸ್ವಾಗತ ಮಾಡಿಕೊಳ್ಳೋಣ. ಅದೇ ರೀತಿಯಾಗಿ ಈ ಕಾರ್ಯಕ್ರಮಕ್ಕೆ ಇನ್ನೋರ್ವ ಅತಿಥಿಯಾಗಿ ಆಗಮಿಸಿರುವಂತಹ ಶ್ರೀಯುತ ಬಸವ ಕಪ್ಪರ್ಮಠ್ ಗ್ರಾಮ ಪಂಚಾಯತ್ ಸದಸ್ಯರು ಕರಡಿ ಇವರನ್ನು ಚಪ್ಪಾಳೆ ಮುಖಾಂತರ ಸ್ವಾಗತ ಮಾಡಿಕೊಳ್ಳೋಣ. ಮುಂದಿನ ಕಾರ್ಯಕ್ರಮ ಪುಷ್ಪಾರ್ಪಣೆ. ಅದೇ ರೀತಿ ಈ ಕಾರ್ಯಕ್ರಮಕ್ಕೆ ಆಗಮಿಸಿರುವ ಗಣ್ಯರನ್ನು ಆಕರ್ಷಿಸುತ್ತವೆ, ಸೌಂದರ್ಯವನ್ನು ಸ್ತ್ರೀಯನ್ನು ಅಲಂಕರಿಸುತ್ತದೆ, ಅಲೆಗಳು ಸಾಗರವನ್ನು ಅಲಂಕರಿಸುತ್ತವೆ. ಹಾಗೆ ಸಂಗಮದಲ್ಲಿ ಆಶ್ರಯ ಪಡೆದವರ ಹಣೆಯನ್ನು ಸೌಂದರ್ಯವು ಅಲಂಕರಿಸುತ್ತದೆ. ಈಗ ಅಲಂಕೃತವಾಗಿ ವೇದಿಕೆ ಮೇಲೆ ಕುಳಿತಿರುವ ಗಣ್ಯ ಅತಿಥಿಗಳಿಗೆ ಪುಷ್ಪಾರ್ಪಣೆಯ ಮೂಲಕ ಸ್ವಾಗತವನ್ನು ಕೊಡುತ್ತೇವೆ. ಮೊದಲನೇದಾಗಿ ದಿವ್ಯ ಸಾನ್ನಿಧ್ಯ ಸ್ಥಾನವನ್ನು ವಹಿಸಿಕೊಂಡಿರುವ ಶ್ರೀ ಶ್ರೀ ಫಕೀರಪ್ಪ ಮಹಾಸ್ವಾಮೀಜಿಗಳು ಶ್ರೀ ಸುಕ್ಷೇತ್ರ ಅಂತಿಮಠ್ ಇವರಿಗೆ ನಮ್ಮ ಶಾಲೆ ಮುಖ್ಯ ಗುರುಗಳಾದ ಶ್ರೀ ಬಸವರಾಜ್ ಭಜಂತ್ರಿ ಸರ್ ಗುರುಗಳಿಂದ ಚಪ್ಪಾಳೆ ಮುಖಾಂತರ ಪುಷ್ಪಾರ್ಪಣೆ. ಮತ್ತು ಸ್ವೀಕರಿಸಿದವರಿಗೆ ಧನ್ಯವಾದಗಳು. ಶ್ರೀ ಬಿ ಎ ವಾಲ್ಮೀಕಿ ಹೆಡ್ ಕಾನ್ಸ್ಟೇಬಲ್ ಇಲ್ಕಲ್ ರೂರಲ್ ಸ್ಟೇಷನ್ ಇವರಿಗೆ ನಮ್ಮ ಶಾಲೆಯ ಮುಖ್ಯ ಅತಿಥಿಗಳಾದ ಶ್ರೀ ಜಿ ಪೈ ಎಸ್ ಜಿ ಪೈ ಸಿ ಆರ್ ಮತ್ತು ಕಲ್ಸ್ಟರ್ ಕರಡಿ ಇವರಿಗೆ ನಮ್ಮ ಶಾಲೆಯ ಸ್ನೇಹಿತರಾದ ಶ್ರೀನಿಧಿ ಗುರುಮಠಾಲ್ ಇವರಿಂದ ಪುಷ್ಪಾರ್ಪಣೆ. ತಮ್ಮ ಸಭೆಯ ಪ್ರಾರ್ಥನೆ. ಸಾಧನೆ ತೋರಿದ ನಿಮಗೆಲ್ಲ ಸಾವಿರ ಸಾವಿರ ಚಪ್ಪಾಳೆ. ನಾಡಿನ ಕೀರ್ತಿಯ ಬೆಳಗಿಸಿದ ನಿಮಗಿದು ಹೆಮ್ಮೆಯ ಚಪ್ಪಾಳೆ. ಚಪ್ಪಾಳೆ 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 ಚಪ್ಪಾಳೆ. ದಿವ್ಯ ಸಾನ್ನಿಧ್ಯ ವಹಿಸಿರುವಂತಹ ಅಂಕಿಮಠಪ್ಪನವರು ಹಾಗೂ ಶರಣಮ್ಮನವರಿಂದ ದಿವ್ಯ ಜ್ಯೋತಿ ಬೆಳಗಿಸುವ ಕಾರ್ಯಕ್ರಮ. ಯಾಣವೆಂಬ ಪ್ರಣತೆಯಲ್ಲಿ
ಮಾರುತಿ ಪಬ್ಲಿಕ್ ಶಾಲೆಯ ಈ ಸಮಾರಂಭದ ದಿವ್ಯ ಸಾನ್ನಿಧ್ಯವನ್ನು ವಹಿಸಿಕೊಂಡಿರ್ತಕ್ಕಂಥ ಅಖಿಲ ಮಠದ ಪರಮ ಪೂಜ್ಯರೇ, ತಾಯಿ ಉಪಸ್ಥಿತರಿರ್ತಕ್ಕಂತಹ ಎಲ್ಲ ಗಣ್ಯಮಾನ್ಯರೇ, ಈ ಸಂಸ್ಥೆಯ ಅಧ್ಯಕ್ಷರೇ, ಶಿಕ್ಷಕ ವೃಂದವೇ, ಹಾಗೆ ನಮ್ಮ ಸರ್ಕಾರಿ ಪದವಿ ಪೂರ್ವ ಕಾಲೇಜಿನ ಮೊದಲ 2007ರ ಬ್ಯಾಚಿನ ವಿದ್ಯಾರ್ಥಿ ಬಸವರಾಜ್ ಭಜಂತ್ರಿ ಅವರೇ, ಈ ಸಮಾರಂಭದಲ್ಲಿ ಬಹಳಷ್ಟು ಮಕ್ಕಳ ಕಾರ್ಯಕ್ರಮಕ್ಕಾಗಿಯೇ ಕಾತುರವಾಗಿರ್ತಕ್ಕಂತಹ ಎಲ್ಲ ಪಾಲಕ ಬಂಧುಗಳೇ, ಎಲ್ಲ ನಾಗರಿಕರೇ, ತಾಯಂದಿರೇ, ಬಹಳ ಖುಷಿ ಅನ್ನಿಸ್ತಾ ಇದೆ. ಇವತ್ತಿನ ದಿವಸ ಅತ್ಯಂತ ಪ್ರಮುಖವಾಗಿರ್ತಕ್ಕಂತಹ ದಿನ. ಭಾರತದ ಭವ್ಯ ಪರಂಪರೆಯನ್ನ, ಸನಾತನ ಧರ್ಮವನ್ನ ವಿಶ್ವಕ್ಕೆ ಕೊಂಡೊಯ್ದಿರ್ತಕ್ಕಂತಹ ಸ್ವಾಮಿ ವಿವೇಕಾನಂದರ ಹುಟ್ಟುಹಬ್ಬ. ಜನವರಿ 12, 1862 ಜನಿಸಿರ್ತಕ್ಕಂಥ ಸ್ವಾಮಿ ವಿವೇಕಾನಂದರು ನಮ್ಮ ಭಾರತದ ಸಂಸ್ಕೃತಿಯನ್ನ, ಪರಂಪರೆಯನ್ನ, ಈ ದೀಪ ಬೆಳೆಸ್ತಕ್ಕಂಥದ್ದು, ಪರಮ ಪೂಜ್ಯರನ್ನ ಗೌರವಿಸ್ತಕ್ಕಂಥದ್ದು, ನಮ್ಮೆಲ್ಲರನ್ನು ಕೂಡ ಈ ರೀತಿ ಕಾಣತಕ್ಕಂತಹ ಈ ಒಂದು ಸಂಸ್ಕೃತಿ ಭಾರತದಲ್ಲಿ ಮಾತ್ರ ಕಾಣಲಿಕ್ಕೆ ಸಾಧ್ಯ. ನಾವು ಇನ್ನೆಲ್ಲೂ ಕಾಣೋದಿಲ್ಲ. ಮಕ್ಕಳು ಬಹಳಷ್ಟು ಬೆಳವಣಿಗೆಯನ್ನು ಹೊಂದುತ್ತಾ ಇದ್ದಾರೆ ಅಂದ್ರೆ ಅವರಿಗೆ ಸಂಸ್ಕೃತಿ ಅಂತಕ್ಕಂಥದ್ದನ್ನ ನಾವು ಮೊದಲು ಕೊಡ್ಮಾಡಬೇಕಾಗ್ತಾ ಇದೆ. ಬಹಳಷ್ಟು 4ನೇ ತರಗತಿ ವಿದ್ಯಾರ್ಥಿಗಳು ಇಂಥ ಭವ್ಯವಾಗಿರ್ತಕ್ಕಂಥ ವೇದಿಕೆಯಲ್ಲಿ ಮಾತನಾಡತಕ್ಕಂಥ ಸಾಮರ್ಥ್ಯವನ್ನು ಹೊಂದಿದ್ದಾರೆ ಅಂತ ಹೇಳಿದ್ರೆ ಅದಕ್ಕೆ ಕಾರಣ ಒಂದೇ ಒಂದು ಶಿಕ್ಷಣ ಅಂತಕ್ಕಂಥದ್ದು. ಈ ಸರಿಯಾದಂತಹ ವೇಳೆಯಲ್ಲಿ ಶಿಕ್ಷಣ ದೊರಕದೆ ಹೋದ್ರೆ ಆ ಮಕ್ಕಳು ನಾಳೆ ಒಂದು ನೆಲೆ ನಿಲ್ಲಕ್ಕೆ ಸಾಧ್ಯ ಇಲ್ಲ. ದೇಶದ ಪ್ರಗತಿಯಾಗಿರ್ತಕ್ಕಂಥದ್ದು, ಒಂದು ಸಮಾಜ ಅಂತದ್ದು ಇದ್ರೆ ಅದರ ಒಂದು ಬೆಳವಣಿಗೆ ಶಿಕ್ಷಣದಿಂದ ಮಾತ್ರ ಸಾಧ್ಯ ಅಂತಕ್ಕಂಥದ್ದು. ಅದರಲ್ಲೂ ಉತ್ತಮವಾಗಿರ್ತಕ್ಕಂತಹ ಶಿಕ್ಷಣವನ್ನ ನಾವೆಲ್ಲೂ ಅರಿಸ್ಕೊಂಡು ಹೋಗ್ತಾ ಇದ್ದೀವಿ. ಇಂಥ ಗ್ರಾಮೀಣ ಭಾಗದಲ್ಲಿನೂ ಕೂಡ ಉತ್ತಮವಾಗಿರ್ತಕ್ಕಂಥ ಶಿಕ್ಷಣವನ್ನ ಮಕ್ಕಳಿಗೆ ಕೊಟ್ಟು ನಾವು ನೆಲೆ ನಿಲ್ಲಿಸ್ತಾ ಇದ್ದೀವಿ. ನನಗೆ ಬಹಳ ಸೋಜಿಗೆ ಅನ್ನಿಸ್ತಾ ಇದೆ. ನಮ್ದು ಸರ್ಕಾರಿ ಕಾಲೇಜಿನಲ್ಲಿ ಸುಮಾರು 500-600 ವಿದ್ಯಾರ್ಥಿಗಳು ಓದ್ತಾ ಇದ್ದಾರೆ. ಗ್ರಾಮೀಣ ಭಾಗದಿಂದ ಬರ್ತಾ ಇದ್ದಾರೆ. ಇವತ್ತು ಭೋಜಾಪುರ, ಚಿನ್ನಾಪುರ, ಆಮೇಲೆ ಕರಡಿ, ಬೇರೆ ಬೇರೆ ವಿದ್ಯಾರ್ಥಿಗಳು ಬರ್ತಾ ಇದ್ದಾರೆ. ಸೈನ್ಸ್ ವಿಭಾಗಕ್ಕೂ ಬರ್ತಾ ಇದ್ದಾರೆ. ಅದಕ್ಕೆ ಏನಾದ್ರೂ ಪ್ರೇರಣೆ ಅಂತಿದ್ರೆ ಇವರು ಪ್ರಾಥಮಿಕವಾಗಿ ನೀಡತಕ್ಕಂತಹ ಒಂದು ಶಿಕ್ಷಣ ಕಾರಣ. ಅದಕ್ಕೆ ನಾವು ಎಷ್ಟೋ ಸ್ಥಿತಿವಂತರಿದ್ರು ಕೂಡ ಉತ್ತಮವಾಗಿರ್ತಕ್ಕಂಥ ಶಿಕ್ಷಣವನ್ನು ನಾವು ಬಾಲ್ಯದಲ್ಲಿ ಪಡೆದೇ ಹೋದ್ರೆ ಮುಂದೆ ಆಗೋದಿಲ್ಲ. ಅದಕ್ಕೆ ಬೆಳೆಯುವ ಸಿರಿ ಮೊಳಕೆಯಲ್ಲಿ ನೋಡು ಅಂತಕ್ಕಂತಹ ಮಾತಿದೆ. ನಾನು ಬಸವರಾಜ್ ಬಂದಾಗ ನಮ್ಮ ಶಾಲೆಯಲ್ಲಿ 190 ವಿದ್ಯಾರ್ಥಿಗಳಿದ್ದಾರೆ ಸರ್. ಆ ಎಲ್ಲ ವಿದ್ಯಾರ್ಥಿಗಳು ನಾನೇ ಬೇಡ ಅಂತ ಇದ್ದೀನಿ ಅಂತ ಹೇಳಿದ್ರು. ಉತ್ತಮವಾಗಿರ್ತಕ್ಕಂಥ ಶಿಕ್ಷಣವನ್ನ ಕೊಡಬೇಕಾಗ್ತಾ ಇದೆ. ಅದರ ಜೊತೆಗೆ ಇಂತಹ ಪ್ರೇರಣೆಯನ್ನ ನೀಡತಕ್ಕಂತಹ ಕಾರ್ಯಕ್ರಮಗಳು ನಾವೆಲ್ಲೆಲ್ಲೋ ಪಾಶ್ಚಿಮಾತ್ಯವಾಗಿರ್ತಕ್ಕಂತಹ ಸಂಸ್ಕೃತಿಯನ್ನು ಅಳವಡಿಸಿಕೊಂಡಿರ್ತಕ್ಕಂತಹ ಶಾಲೆಗಳಲ್ಲಿ ನೋಡ್ತಾ ಇರ್ತೀವಿ. DJ ಹಾಕೊಂಡು ನಾವು ಇದನ್ನ ಮಾಡ್ಕೊಂಡು ಮಕ್ಕಳಿಗೆ ಇದನ್ನ ಮಾಡುವಂತ ಪ್ರವೃತ್ತಿ ಇದೆ. ಆದ್ರೆ ಒಂದು ಮಾತನ್ನ ನಾನು ಹೇಳಿಕ್ಕೆ ಇಷ್ಟಪಡ್ತಾ ಇದ್ದೀನಿ. ಮಕ್ಕಳ ಮನಸ್ಸು ಬಹಳಷ್ಟು ಮಣ್ಣಿನ ಮುದ್ದೆ ಇರ್ತಾರೆ. ಮಕ್ಕಳನ್ನ ನಮ್ಮನ್ನ ಇಲ್ಕಲ್ಲಿನ ಪರಮ ಪೂಜ್ಯ ಮಹಾನ್ ತಪ್ಪುಗಳು ಹೇಳ್ತಾ ಇದಾರೆ. ಮಕ್ಕಳು ಅಂದ್ರೆ ದೇವ್ರು ಅಂತ. ಆ ದೇವ್ರು ಎಲ್ಲಿ ಕಾಣ್ತಾವ ಅಂದ್ರೆ ಶಾಲೆ ಕಾಲೇಜುಗಳಲ್ಲಿನೇ. ಆ ದೇವ್ರು ಅಂದ್ರೆ ಮಾತಾಡೋದಿಲ್ಲ ಅಂತ ಮಕ್ಕಳ ಮೂಲಕ ಮಾತಾಡಿಸ್ತಾ ಇದ್ದಾರೆ. ಮಣ್ಣಿನ ಮುದ್ದೆ ತರ ಇರುವಂತಹ ಮಕ್ಕಳನ್ನ ತಿದ್ದಿ ಬೆಳೆಸ್ತಕ್ಕಂತಹ ಕೇಂದ್ರ ಎಲ್ಲಿ ಅಂದ್ರೆ ಶಾಲೆಗಳಲ್ಲಿ. ಅದು ಬಾಲ್ಯದ ವ್ಯವಸ್ಥೆಯಲ್ಲಿ ನಾವು ಹೇಗೆ ಬೆಳೆಸ್ತಾ ಇದೀವೋ ಹಾಗೆ ಬೆಳೀತಾ ಇದ್ದಾವೆ. ಬಹಳ ಸಮಯದ ಅಭಾವ ಅಂತ ಹೇಳಿದ್ರು. ನಾನು ಬಹಳ ಮಾತಾಡ್ಬೇಕು ಅನ್ಕೊಂಡಿದ್ದೆ. ಮಕ್ಕಳು ಬಹಳ ಜನಪದರಲ್ಲಿನೂ ಕೂಡ ಆ ಮಕ್ಕಳಿಗೆ ಎಷ್ಟು ಪ್ರಾಧಾನ್ಯತೆಯನ್ನು ಕೊಟ್ಟಿದ್ರು ಅಂತ ಹೇಳಿದ್ರೆ, ಆಡಿ ಬಾಲನ ಕಂದ ಅಂಗಾಲ ತೊಳೆದೆನ, ತೆಂಗಿನಕಾಯಿ ತಿರುನೀರ ತಕ್ಕೊಂಡ, ಬಂಗಾರದ ಮೋರೆ ತೊಳೆದೇನ ಅಂತಕ್ಕಂಥ ಜನಪದರು ಹಳ್ಳಿಯಲ್ಲಿ ಆ ಮಕ್ಕಳಿಗೆ ಅಷ್ಟು ಪ್ರಾಧಾನ್ಯತೆಯನ್ನು ಕೊಡ್ತಿದ್ರು. ಮಕ್ಕಳು ಅಂದ್ರೆ ಅಷ್ಟು ಪ್ರೀತಿ. ಈಗ ನೋಡಿದ್ರೆ ನಾವು ಮಕ್ಕಳು ಏನ್ ಮಾಡಿದ್ರು ಕೂಡ ಬಹಳ ಚಂದ ಕಾಣಿಸ್ತಾ ಇದೆ. ಅದಕ್ಕಾಗಿ ಸಮಯದ ಅಭಾವ ಇದೆ. ಇಲ್ಲಿ ಪ್ರೀತಿಯ ವಿದ್ಯಾರ್ಥಿಗೆ ಕರೆಗೊಟ್ಟು ನಾನು ಇವತ್ತು ರಾತ್ರಿ ಎಲ್ಲ ಕಾರ್ಯಕ್ರಮಕ್ಕೆ ಹೋಗಬೇಕು ಅನ್ಕೊಂಡೆ. ಇಲ್ಲೆಲ್ಲ ನೋಡಿದ ತಕ್ಷಣ ಪರಮ ಪೂಜ್ಯರ ದರ್ಶನ ಆಯ್ತು. ಇಷ್ಟೆಲ್ಲ ವೇದಿಕೆಯ ಮೇಲೆ ಈ ಕಾರ್ಯಕ್ರಮವನ್ನು ಆಯೋಜನೆಯನ್ನ ಮಾಡಿದ್ರೆ ನನಗೂ ತುಂಬಾ ಸಂತೋಷವಾಯ್ತು. ಈ ಕಾರ್ಯಕ್ರಮದಲ್ಲಿ ಭಾಗವಹಿಸಿದ್ದಕ್ಕೆ ಒಂದೆರಡು ಮಾತುಗಳನ್ನು ಮಾತಾಡ್ಲಿಕ್ಕೆ ಅವಕಾಶಕೊಂಡಿರ್ತಕ್ಕಂಥ ವೇದಿಕೆಗೆ, ಬಸವರಾಜ್ ಅವರಿಗೆ, ಸಂಸ್ಥೆಗೆ ನಾನು ವಂದನೆಗಳನ್ನು ಸಲ್ಲಿಸ್ತಾ ನನ್ನ 2 ಮಾತುಗಳನ್ನು ಮುಗಿಸ್ತೇನೆ. ಧನ್ಯವಾದಗಳು. ಕೊಟ್ಟೆ
ಮಕ್ಕಳ ಒಂದು ಬೆಳವಣಿಗೆ ಅತ್ಯುತ್ತಮವಾಗಿ ಬೆಳೆಯುತ್ತದೆ. ಹಾಗೂ ಇಂಥ ಕಾರ್ಯಕ್ರಮಗಳಿಗೆ ಮೂಲ ಪ್ರೇರಣೆ ನೀಡುವಂತ ಸ್ವಾಮಿ ವಿವೇಕಾನಂದರ ಬಗ್ಗೆ ಹಾಗೂ ಈ ಮಕ್ಕಳ ಒಂದು ಹಿಂದಿನ ತೀರ್ಮಾನದ ಬಗ್ಗೆ ತಿಳಿಸಿಕೊಟ್ಟಂತ ನಮ್ಮ ಗುರುಗಳಿಗೆ ಹೃದಯಪೂರ್ವಕ ಅಭಿನಂದನೆಗಳು. ಅದೇ ರೀತಿಯಾಗಿ ಈ ಕಾರ್ಯಕ್ರಮವನ್ನು ಕುರಿತು ಒಂದೆರಡು ವಿಚಾರಣೆಗಳು ಎಸ್.ಜಿ. ಪಾಟೀಲ್ ಗುರುಗಳಿಂದ ವಹಿಸಿರ್ತಕ್ಕಂಥ ಅಂಕಲಿ ಮಠದ ಅಜ್ಜನವರು ಮತ್ತು ಶ್ರೀ ಶರಣಮ್ಮನವರು ಹಾಗೂ ವೇದಿಕೆ ಮೇಲೆ ಆಸೀನರಾಗಿರ್ತಕ್ಕಂಥ ಕರಡಿ ಗ್ರಾಮದ ಗುರು ಹಿರಿಯರು, ಶಿಕ್ಷಣ ಪ್ರೇಮಿಗಳು ಹಾಗೂ ಕರಡಿ ಗ್ರಾಮದ ಎಲ್ಲ ಗುರು ಹಿರಿಯರು, ಇಲ್ಲಿ ಆಗಮಿಸಿರ್ತಕ್ಕಂಥ ಎಲ್ಲ ಪಾಲಕರು ಮತ್ತು ಮುದ್ದು ವಿದ್ಯಾರ್ಥಿನಿಯರು, ಈ ಶಾಲೆಯ ಅಧ್ಯಕ್ಷರು, ಮುಖ್ಯ ಗುರುಗಳು ಹಾಗೂ ಈ ಕಾರ್ಯಕ್ರಮದಲ್ಲಿ ಭಾಗವಹಿಸತಕ್ಕಂಥ ಎಲ್ಲ ಮುದ್ದು ಮಕ್ಕಳೇ, ಈಗಾಗಲೇ ಇದೊಂದು ಕಲ್ಚರಲ್ ಆ್ಯಕ್ಟಿವಿಟಿ ಅಂದರೆ ಸಾಂಸ್ಕೃತಿಕ ಕಾರ್ಯಕ್ರಮ ಇರೋದ್ರಿಂದ ಬಹಳಷ್ಟು ಮಕ್ಕಳು ತಯಾರಿ ಮಾಡಿಕೊಂಡು ತಮ್ಮ ಒಂದು ಕಲೆಯನ್ನು ತೋರಿಸಲಿಕ್ಕೆ ಸಿದ್ಧರಿದ್ದಾರೆ. ಆ ಒಂದು ನೋಡಲಿಕ್ಕೂ ತಾಯಂದಿರು ಆಗಮಿಸಿದ್ದಾರೆ. ಸೊ ಇಲ್ಲಿ ಇದೀಗ ತಾನೇ ನಮ್ಮ ಕಾಲೇಜು ಉಪನ್ಯಾಸಕರು ಹುಲಿಗೆರೆ ಸರ್ ಅವರು ಹೇಳಿದರು, ಮಕ್ಕಳಂದರೆ ಬಹಳಷ್ಟು ಕಲಿಯುವಂಥದ್ದು ಮತ್ತು ಎಲ್ಲರಿಗೂ ಮುದ್ದಾಗಿರ್ತಕ್ಕಂಥದ್ದು. ಜೊತೆಗೆ ಇಂದಿನ ಪ್ರಾಥಮಿಕ ಶಿಕ್ಷಣ ಅಂದ್ರೆ ಮಕ್ಕಳು ಏನಪ್ಪ ಅಂತಂದ್ರೆ ಪ್ರಾಥಮಿಕ ಹಂತದಲ್ಲಿ ನಾವು ಏನು ಶಿಕ್ಷಣವನ್ನು ಕೊಡ್ತೀವಿ ಅದು ಎಲ್ಲಿವರೆಗೂ ಇರ್ತಪ್ಪ ಅಂದ್ರೆ ಜೀವನ ಪರ್ಯಂತನೂ ಇರುತ್ತೆ. ಅದಕ್ಕೆ ಬೆಳೆಯುವ ಸಿರಿ ಮೊಳಕೆಯಲ್ಲಿ ಕಾರಣ ಅಂತ ಹೇಳ್ತಾರೆ. ಆಮೇಲೆ 3 ವರ್ಷದ ಬುದ್ಧಿ 100 ವರ್ಷದ ತನಕ ಅಂತ ಹೇಳ್ತಾರೆ. ಹಾಗಾಗಿ ಇವತ್ತಿನ ದಿನಮಾನಗಳಲ್ಲಿ ಹೇಗಿದೆಯಪ್ಪ ಅಂದ್ರೆ ಬಹಳಷ್ಟು ತಂತ್ರಜ್ಞಾನದ ಯುಗ ಐತಿ. ಈಗ ಎಲ್ಲರೂ ಡಿಜಿಟಲ್ಕರಣ ಆಗ್ತದೆ, ಕಂಪ್ಯೂಟರ್ಕರಣ ಆಗ್ತದೆ. ಅದ್ರ ಜೊತೆಗೆ ನಾವು ಮಕ್ಕಳ ವಿದ್ಯಾಭ್ಯಾಸದ ಜೊತೆಗೆ ಆ ಒಂದು ತಂತ್ರಜ್ಞಾನದ ಜೊತೆಗೆ ಮಕ್ಕಳನ್ನು ಬೆಳೆಸಬೇಕಾಗಿದೆ. ಯಾಕಂದ್ರೆ ಇವತ್ತು ಪ್ರತಿಯೊಂದು ಮನೆಯಲ್ಲೂ ಡಿಜಿಟಲ್ ಉಪಕರಣಗಳದಾವು. ಟಿವಿ ಇರ್ಬೋದು, ಮೊಬೈಲ್ ಇರ್ಬೋದು, ಲ್ಯಾಪ್ಟಾಪ್ ಇರ್ಬೋದು. ಈ ರೀತಿ ಇರೋದ್ರಿಂದ ಮಕ್ಕಳು ಓದುವುದರ ಜೊತೆಗೆ ತಂತ್ರಜ್ಞಾನವನ್ನು ಬಳಸ್ಕೋಬೇಕು. ಅದು ಎಷ್ಟು ಬೇಕೋ ಅಷ್ಟನ್ನು ಮಾತ್ರ ಬಳಸ್ಕೊಳ್ಳೋಕ್ಕೆ ಪಾಲಕರು ಅವರಿಗೆ ಮಾರ್ಗದರ್ಶನವನ್ನು ನೀಡಬೇಕಾಗುತ್ತೆ. ಯಾಕಂದ್ರೆ ಮೊಬೈಲ್ ಬಂದ ಮೇಲೆ ಬಹಳಷ್ಟು ವಿದ್ಯಾರ್ಥಿಗಳು ಅದರ ಕಡೆಗೆ ಆಕರ್ಷಿತರಾಗಿ ಓದುವ ಹವ್ಯಾಸವನ್ನು ಕಡಿಮೆ ಮಾಡ್ತಾ ಇದ್ದಾರೆ. ಹಾಗಾಗಿ ಯಾವ ಸೌಲಭ್ಯವನ್ನ ಪ್ರಾಥಮಿಕ ಹಂತದಲ್ಲಿ ಮಕ್ಕಳಿಗೆ ಎಷ್ಟು ಕೊಡಬೇಕು ಅಷ್ಟನ್ನ ಮಕ್ಕಳು ತಂದೆ ತಾಯಿಗಳು ಅವರಿಗೆ ಸೌಲಭ್ಯವನ್ನು ಕೊಡಬೇಕು. ಯಾವುದು ಅತಿ ಯಾವ್ದು ಅದೇನಾಗುತ್ತಪ್ಪ ಅಂದ್ರೆ ದುಷ್ಪರಿಣಾಮ ಬೀರ್ತತೆ. ಹಾಗಾಗಿ ಎಲ್ಲೇ ಕಲೀಲಿ ಮಕ್ಕಳು ಅವರಿಗೆ ಸರಿಯಾದ ಮಾರ್ಗದರ್ಶನ ಕೊಡಲಿ. ಆ ಮಕ್ಕಳಿಗೆ ಸೂಕ್ತ ಒಂದು ಅನುಪಾಲನೆಯನ್ನು ಪಾಲಕರು ಮಾಡಬೇಕಾಗುತ್ತೆ. ಅಂದ್ರೆ ನಮಗೆ ಇವತ್ತು ಶಾಲೆಗೆ ಹೋಗೈತಲ್ಲ, ಏನು ಕಲ್ತಿದೆ, ಏನು ಹೇಳಿದ್ದಾರೆ, ಮನೇಲಿ ಮಗು ಬಂದು ಹೋಮ್ವರ್ಕ್ ಮಾಡ್ತಾ ಇದೆ ಇಲ್ಲೋ ಇಷ್ಟನ್ನ ಪಾಲಕರು ಗಮನಿಸ್ಬೇಕು. ಅಂದಾಗ ಮಾತ್ರ ಮಗು ಶಾಲೆಯಲ್ಲಿ ಕಲ್ತಿದ್ದ ಮನೆಯಲ್ಲಿ ಗಮನಿಸಿದಾಗ ಆ ಮಗು ಒಂದು ಸುಶಿಕ್ಷಿತವಾಗಿ ಬೆಳಲಿಕ್ಕೆ ಸಾಧ್ಯ ಆಗುತ್ತೆ. ಹಾಗಾಗಿ ಇವತ್ತಿನ ಒಂದು ಒಳ್ಳೆಯ ದಿನನ ಈ ಕಾರ್ಯಕ್ರಮನ ಇಟ್ಕೊಂಡಾಗ ಯಾರು ನಮ್ಮ ಬಸವರಾಜ ಭಜಂತ್ರಿ ಸರ್ ಅವರು ಸ್ವಾಮಿ ವಿವೇಕಾನಂದರ ಒಂದು ಜಯಂತಿ ದಿವಸ. ಯಾಕಂದ್ರೆ ಯಾರಪ್ಪ ಅಂದ್ರೆ ಸ್ವಾಮಿ ವಿವೇಕಾನಂದರವರು ಜಗತ್ತಿನ ಶ್ರೇಷ್ಠ ಸಂತರಲ್ಲಿ ಒಬ್ಬರಾಗಿದ್ದಾರೆ. ಅವರು ನಮ್ಮ ಭಾರತದ ಒಬ್ಬ ಮಹಾನ್ ವ್ಯಕ್ತಿ ಕೂಡ. ಅವರ ಒಂದು ದಿನಾಚರಣೆಯಲ್ಲಿ ಇಂಥ ಕಾರ್ಯಕ್ರಮ ಹಮ್ಮಿಕೊಂಡಿದ್ದು ಸಹ ನನಗೂ ಬಹಳ ಸಂತೋಷ ಆಗಿದೆ. ಆಮೇಲೆ ಈ ಒಂದು ಕಾರ್ಯಕ್ರಮವನ್ನ ಈ ಕಾರ್ಯಕ್ರಮಕ್ಕೊಂದು ಹೆಸರಿಟ್ಟಿದ್ದಾರೆ, ಸ್ಟಾರ್ಸ್ ಆಫ್ ದ ಟುಮಾರೋ ಅಂತೇಳಿ ಒಳ್ಳೆಯ ಹೆಸರನ್ನ ಕೊಟ್ಟಿದ್ದಾರೆ. ಅಂದ್ರೆ ಇಂದಿನ ಮಕ್ಕಳು ನಾಳಿನ ನಕ್ಷತ್ರಗಳಾಗ್ತಾರ ಅಂತ. ನಕ್ಷತ್ರ ಎಷ್ಟೇ ದೂರ ಇದ್ರೂ ಅದು ಹೊಳಿತಾ ಇರುತ್ತೆ. ಹಾಗೆ ಮಕ್ಕಳು ಇಂದೇನು ಪ್ರಾಥಮಿಕ ಹಂತದಲ್ಲಿ ಮಕ್ಕಳು ಕಲಿತಾ ಇದ್ದಾರಲ್ಲ, ಆ ಮಕ್ಕಳಿಗೆ ಉತ್ತಮ ಶಿಕ್ಷಣವನ್ನು ಪಡ್ಕೊಂಡು ಆ ನಕ್ಷತ್ರದ ಹಾಗೆ ಮುಂದಿನ ದಿನಗಳಲ್ಲಿ ಹೊಳಿಲಿ ಅಂತ ಒಂದು ಆಶಾಭಾವನೆಯನ್ನು ನಾನು ಈ ಸಂದರ್ಭದಲ್ಲಿ ವ್ಯಕ್ತಪಡಿಸ್ತಾ ಇದ್ದೀನಿ. ಹಾಗಾಗಿ ಎಲ್ಲ ಪಾಲಕರಿಗೆ ಒಂದು ಕಿವಿಮಾತು ಹೇಳ್ಬೇಕಪ್ಪ ಅಂದ್ರೆ ತಮ್ಮ ಮಕ್ಕಳಿಗೆ ಬಹಳಷ್ಟು ಏನಪ್ಪ ಅಂದ್ರೆ ಮೊಬೈಲ್ ಅನ್ನು ಅವಾಯ್ಡ್ ಮಾಡಿಸಿ ಪುಸ್ತಕ ಓದುವುದರ ಕಡೆಗೆ ಗಮನ ಹರಿಸ್ಬೇಕು. ಅದ್ರ ಜೊತೆಗೆ ಇಂದಿನ ಮಕ್ಕಳು ಏನೇನ ಆಕ್ಟಿವಿಟೀಸ್ ಮಾಡ್ತಿರ್ತಾರ, ಬೇರೆ ಬೇರೆ ಚಟುವಟಿಕೆಯನ್ನು ಮಾಡ್ತಿರ್ತಾರಲ್ಲ, ಅವುಗಳನ್ನೆಲ್ಲ ಗಮನಿಸಿ ಅವ್ರಿಗೆ ಸೂಕ್ತ ಮಾರ್ಗದರ್ಶನವನ್ನ ಕೊಡ್ಬೇಕಂತೇಳಿ ನಾ ಪಾಲಕರಲ್ಲಿ ಮನವಿ ಮಾಡ್ಕೊಂತಿದ್ದೀನಿ. ಯಾಕಂದ್ರೆ ಇಂದಿನ ತಂತ್ರಜ್ಞಾನ ಯುಗ ಬಹಳಷ್ಟು ಎಷ್ಟು ಒಳ್ಳೇದಿದೆ ಅದರಿಂದ ಅಷ್ಟೇ ಕೆಟ್ಟದ್ದಿದೆ. ನಾವು ಒಳ್ಳೆದನ್ನು ಮಾತ್ರ ಸ್ವೀಕರಿಸಬೇಕು. ಅದರಿಂದ ಆಗುವಂತ ದುಷ್ಪರಿಣಾಮಗಳನ್ನ, ಕೆಟ್ಟದ್ದನ್ನ ನಾವು ಬಹಳಷ್ಟು ಕಡಿಮೆಯನ್ನ ಮಾಡ್ಕೋಬೇಕಂತೇಳಿ ಈ ಸಂದರ್ಭದಲ್ಲಿ ಇರುತ್ತೆ. ಇಂಥ ಒಂದು ಭವ್ಯ ಒಂದು ಕಾರ್ಯಕ್ರಮಕ್ಕೆ ಹೃತ್ಪೂರ್ವಕವಾಗಿ ನನ್ನನ್ನು ಆಹ್ವಾನಿಸಿದ್ದಾರೆ. ಆ ಕಾರ್ಯಕ್ರಮದಲ್ಲಿ ಭಾಗವಹಿಸಿದ್ದಕ್ಕೂ ನನಗೂ ಬಹಳ ಸಂತೋಷ ಎನಿಸಿ ಈ ಒಂದು ಕಾರ್ಯಕ್ರಮದಲ್ಲಿ ಭಾಗವಹಿಸಲಿಕ್ಕೆ ಅನುವು ಮಾಡಿಕೊಟ್ಟಂತ ಮತ್ತು ಮಾತಾಡಲಿಕ್ಕೆ ಅವಕಾಶ ಮಾಡಿಕೊಟ್ಟಂತ ಎಲ್ಲ ದಿವ್ಯ ಸಾನ್ನಿಧ್ಯ ವಹಿಸಿರ್ತಕ್ಕಂಥ ಪರಮ ಪೂಜ್ಯರಿಗೂ ಹಾಗೂ ಗಣ್ಯ ವ್ಯಕ್ತಿಗೂ ತಮ್ಮೆಲ್ಲರಿಗೂ ತುಂಬ ಧನ್ಯವಾದ ತಿಳಿಸುತ್ತಾ ನಾನು 2 ಮಾತು ಮುಗಿಸ್ತಾ ಇದ್ದೀನಿ. ಧನ್ಯವಾದಗಳು.
ವಿಭವಾಯ ಪರಾತ್ಮನೆ ಎನ್ನ ಗುರುವರ್ಯನಾದಂಥ ಅಡವೇಶ ನಿರ್ಪಾದೇಶ್ವರರಲ್ಲಿ, ಅದೇ ತೆರನಾಗಿ ಕರಡಿ ಬಸವೇಶ್ವರನಲ್ಲಿ ಈ ಗ್ರಾಮದ ಎಲ್ಲ ದೇವಾನುದೇವತೆಗಳಲ್ಲಿ ಅನಂತ ದಂಡವತ್ತ ನಾಮಗಳನ್ನು ಸಲ್ಲಿಸುತ್ತಾ, ಪ್ರತಿ ವರ್ಷದಂತೆ ಈ ವರ್ಷವೂ ಕೂಡ ಶ್ರೀ ಶಾಂಭವಿ ಗ್ರಾಮೀಣ ವಿದ್ಯಾಸಂಸ್ಥೆಯವರು ಈ ಒಂದು ಬೀಳ್ಕೊಡುಗೆ ಸಮಾರಂಭದ ವಾರ್ಷಿಕೋತ್ಸವವನ್ನು ಮಾಡಿಕೊಂಡು ಬರುವಂಥ ಒಂದು ಸಂದರ್ಭದಲ್ಲಿ ಇವತ್ತಿನ ವೇದಿಕೆ ಮೇಲೆ ಆಸೀನರಾಗಿರ್ತಕ್ಕಂಥ ಶರಣಮ್ಮ ತಾಯಿಯವರಲ್ಲಿ ಶರಣೆಂದು, ಈ ವೇದಿಕೆ ಮೇಲೆ ಆಸೀನರಾಗಿರ್ತಕ್ಕಂಥ ಎಲ್ಲ ಗಣ್ಯಮಾನ್ಯ ವ್ಯಕ್ತಿಗಳೇ ಮತ್ತು ಈ ಸಂಸ್ಥೆಯ ಎಲ್ಲ ಗುರು ವೃಂದವೇ ಮತ್ತು ಈ ಕಾರ್ಯಕ್ರಮದಲ್ಲಿ ಪಾಲ್ಗೊಂಡಿರ್ತಕ್ಕಂಥ ಎಲ್ಲ ಸಕಲ ಸದ್ಭಕ್ತರೇ, ತಾಯಂದಿರೇ, ಮುದ್ದು ಮಕ್ಕಳೇ, ಇಲ್ಲಿಯ ಪರ್ಯಂತರ ಮನುಷ್ಯ ಬದುಕಬೇಕಾದ್ರೆ, ಮನುಷ್ಯ ಬದುಕನ್ನು ಕಟ್ಟಿಕೊಳ್ಬೇಕಾದ್ರೆ ಏನು ಮಾಡಬೇಕು ಅಂತ ಒಂದು ಪ್ರಶ್ನೆ ಬರ್ತದೆ. ಅದಕ್ಕಾಗಿ ಇಂದಿನ ಕಾಲದಲ್ಲಿ ಈ ಥರದ ವ್ಯವಸ್ಥೆ ಇರಲಿಲ್ಲ. ಎಲ್ಲೋ ಗಿಡದ ಮರದ ಕೆಳಗಡೆ, ಎಲ್ಲೋ ಗುಡಿಸಲಲ್ಲಿ, ಆಶ್ರಮಗಳಲ್ಲಿ, ಮಠಗಳಲ್ಲಿ ಮಕ್ಕಳನ್ನು ವಿದ್ಯಾಭ್ಯಾಸಕ್ಕಾಗಿ, ಮಂತ್ರೋಪದೇಶಕ್ಕಾಗಿ ಕಳಿಸ್ತಾ ಇದ್ದರು. ಆದರೆ ಇಂದಿನ ವಿಜ್ಞಾನ ಯುಗದಲ್ಲಿ ಏನಾಗಿದೆ ಅಂತಂದ್ರೆ, ಒಳ್ಳೆಯ ವಿದ್ಯಾಭ್ಯಾಸ, ಒಳ್ಳೆಯ ಶಿಕ್ಷಣ ಇವೆಲ್ಲ ಕಲಿಬೇಕಾಗಿತ್ತು ಅಂತಂದ್ರೆ ಇಂಥ ಒಂದು ಶಾಲೆಗಳಿಗೆ ನಮ್ಮ ಮಕ್ಕಳನ್ನು ಕಳಿಸುವುದು ಸೂಕ್ತ ಅನ್ನುವಂಥ ಮಾತನ್ನು ಈ ಸಂದರ್ಭದಲ್ಲಿ ಹೇಳಬೇಕಾಗ್ತಾಯಿದೆ. ಈಗ ತಾನೇ ಮಕ್ಕಳು ತಮ್ಮ ಪ್ರತಿಭೆಯನ್ನು ಯಾವ ರೀತಿ ಗುರುತಿಸ್ಕೊಂಡಿದ್ದಾರೆ ಅಂತಂದ್ರೆ, ಈ ಒಂದು ಕಾರ್ಯಕ್ರಮದಲ್ಲಿ, ಸನ್ಮಾನ ಕಾರ್ಯಕ್ರಮ ಇರಲಿ, ಆಹ್ವಾನ ಕಾರ್ಯಕ್ರಮದಲ್ಲಿ ಮಾಡುವಂಥ ಒಂದು ಪ್ರತಿಭೆಯನ್ನು ನೋಡಿದ್ರೆ ನಮ್ಮ ಮನಸ್ಸಿಗೆ ಭಾಳ ಸಂತೋಷ ಅನಿಸ್ತದೆ. ಯಾಕಂದ್ರೆ ಅಲ್ಲೇ ಒಳ್ಳೆಯ ಶಿಕ್ಷಕರಿದ್ದದಕ್ಕೆ ಅಂಥ ಮಕ್ಕಳು ತಯಾರಾಗಲಿಕ್ಕೆ ಅದು ಯಾವುದಾದ್ರೂ ಶಾಲೆ ಇದ್ದರೆ ಅದು ಶಾಂಭವಿ ಶಾಲೆ ಅನ್ನುವಂಥದ್ದನ್ನು ನಾವು ಯಾರೂ ಮರಿಬಾರ್ದು. ಆ ನಿಟ್ಟಿನೊಳಗೆ ಒಳ್ಳೆಯ ಸಂಸ್ಕೃತಿ, ಒಳ್ಳೆಯ ಬೆಳವಣಿಗೆಯನ್ನು ಈ ಶಾಲೆಯಲ್ಲಿ ಸಿಗ್ತಾ ಇದೆಯಲ್ಲ, ಇದು ಬಹಳ ಒಳ್ಳೆಯದನ್ನುವಂಥ ಮಾತನ್ನು ಹೇಳ್ಬೇಕಾಗ್ತಾ ಇದೆ. ಈಗೊಂದು ಹಾಲು ಇರ್ತದೆ, ಹಾಲಿಗೆ ಸಂಸ್ಕಾರ ಕೊಟ್ಟರೆ ಮೊಸರಾಗ್ತದೆ, ಮೊಸರಿಗೆ ಸಂಸ್ಕಾರ ಕೊಟ್ಟರೆ ಅಂದರೆ ಮಜ್ಜಿಗೆ ಆಗ್ತದೆ, ಬೆಣ್ಣೆ ಬರ್ತದೆ, ಬೆಣ್ಣಿಗೆ ಸಂಸ್ಕಾರವನ್ನು ಕೊಟ್ಟರೆ ಅಂದರೆ ತುಪ್ಪ ಆಗ್ತದೆ, ತುಪ್ಪವನ್ನು ನೀವೆಲ್ಲ ಏನು ಮಾಡ್ತೀರಿ ಅಂತಂದ್ರೆ ಒಳ್ಳೆ ಊಟಕ್ಕಾಗಿ ಬಳಸ್ತೀರಿ. ಯಾಕೆ ಆ ಥರ ನಮ್ಮ ಭಾರತದ ಪರಂಪರೆಯಲ್ಲಿ ಹೂಲಿಗೇರಿ ಸರ್ ಅವರು ಮತ್ತು ಇನ್ನೊಬ್ಬರು ಪ್ರಾಚಾರ್ಯರು ಮಾತಾಡಿದರು, ನಮ್ಮ ದೇಶದ ಪರಂಪರೆ ಹಾಳಾಗಬಾರ್ದು ಅಂತಂದ್ರೆ ಇವತ್ತಿನ ದಿವಸ ವಿವೇಕಾನಂದರು ಇವತ್ತು ಹಾಕಿಕೊಟ್ಟಂಥ ದಾರಿಯಲ್ಲಿ ನಾವೆಲ್ಲರೂ ನಡಿಬೇಕು. ಅವರು ಯಾವ ರೀತಿ ಇದ್ರು ಅಂತಂದ್ರೆ ಅವರ ಹೆಸರಿನಲ್ಲೇ ಗೊತ್ತಾಗ್ತದೆ. ವಿವೇಕ ಅಂದ್ರೆ ಬುದ್ಧಿ. ಯಾರಲ್ಲಿ ಬುದ್ಧಿಮಟ್ಟ ಹೆಚ್ಚಿರ್ತದಲ್ಲ ಅವರನ್ನು ಯಾವತ್ತೂ ನಾವು ಗುರುತಿಸಿ ಆ ಮನುಷ್ಯನಿಂದ ಒಳ್ಳೆಯ ಗುಣಾತ್ಮಕ ಕೆಲಸಗಳನ್ನು ಮಾಡಿದಾಗ ಮಾತ್ರ ಆ ಮನುಷ್ಯನಿಗೆ ಬೆಲೆ ಬರುತ್ತೆ. ಆ ನಿಟ್ಟಿನೊಳಗೆ ಯಾರಾದರೂ ಇದ್ರು ಅಂತಂದ್ರೆ ವಿವೇಕಾನಂದರು ಅನ್ನುವಂಥದ್ದನ್ನು ನಾವು ಯಾರೂ ಮರಿಬಾರ್ದು. ವಿವೇಕಾನಂದರು ಸಾಕ್ಷಾತ್ ಪರಮಾತ್ಮನ ಅವತಾರಿಯಾಗಿ ಅವರು ಮಾಡಿದಂಥ ಕೆಲಸಗಳನ್ನು, ಅವರ ಪುಸ್ತಕಗಳನ್ನು ನೋಡಿದ್ರೆ ಒಂದೊಂದು ವಿಷಯಗಳು ನಮ್ಮ ಮೈಕೈ ಜುಮ್ಮನ್ನುವ ಹಾಗೆ ಅವರು ಅಂಥ ಒಂದು ಸಾಹಸವನ್ನು ಮಾಡಿದ್ದಾರೆ. ಯಾರಾದರೂ ಹೋಗಿ ಅಮೇರಿಕಾದಲ್ಲಿ ಭಾಷಣ ಮಾಡ್ರಿ ಅಂತಂದ್ರೆ ಏನೇನೋ ಮಾತಾಡ್ತಾರೆ, ಆದ್ರೆ ಆ ವ್ಯಕ್ತಿ ಇವತ್ತಲ್ಲಿ ಭಾಷಣ ಮಾಡಿದ್ದನ್ನು ನೋಡಿದ್ರೆ ಎಲ್ಲರಿಗೂ ಮೈಕೈ ಜುಮ್ ಅನ್ನೋ ಹಾಗೆ ಅವರು ಭಾಷಣ ಮಾಡಿ ನಮ್ಮ ಭಾರತ ಏನು, ನಮ್ಮ ಭಾರತದ ಮಣ್ಣು ಏನು, ನೀರೇನು, ನಮ್ಮ ಭಾರತದ ಸಂಸ್ಕೃತಿ ಏನು ಅನ್ನುವಂಥದ್ದನ್ನು ತೋರಿಸ್ಕೊಟ್ಟವ್ರು ಯಾರಾದರೂ ಇದ್ರೆ ಅದರೊಳಗೆ ಮೊಟ್ಟ ಮೊದಲನೆಯವರು ಸ್ವಾಮಿ ವಿವೇಕಾನಂದರು ಅನ್ನುವಂಥದ್ದನ್ನು ನಾವು ಯಾರೂ ಮರಿಬಾರ್ದು. ಆ ನಿಟ್ಟಿನೊಳಗೆ
ಇಂಥ ಒಂದು ಶಾಲೆಯಲ್ಲಿ ನಮ್ಮ ಮಕ್ಕಳನ್ನು ಒಳ್ಳೆಯ ಸಂಸ್ಕೃತಿಯನ್ನು ಕಲಿಸ್ಬೇಕು, ಒಳ್ಳೆಯ ಜ್ಞಾನವನ್ನು ಕೊಡಿಸ್ಬೇಕು. ಯಾರಿಗೆ ಅಣ್ಣ ಅನ್ಬೇಕು, ಯಾರಿಗೆ ಅಕ್ಕ ಅನ್ಬೇಕು, ಯಾರಿಗೆ ತಂದೆ ಅನ್ಬೇಕು, ಯಾರಿಗೆ ಮಾವ ಅನ್ಬೇಕು, ಯಾರಿಗೆ ಅಕ್ಕ ಅನ್ಬೇಕು ಅನ್ನುವಂಥದ್ದನ್ನು ಯಾರು ಕಲಿಸ್ಕೊಡ್ತಾರಲ್ಲ ಅದು ನಮ್ಮ ಭಾರತದ ಸಂಸ್ಕೃತಿಯನ್ನು ಎತ್ತಿ ಹಿಡಿಯುವಂಥ ಕೆಲಸವನ್ನು ಆ ಶಾಲೆಗಳು ಮಾಡ್ತಾವನ್ನುವಂಥ ಮಾತನ್ನು ಹೇಳ್ಬೇಕಾಗ್ತಾ ಇದೆ. ಒಂದು ಸಾರಿ ಏನಾಗಿತ್ತು ಅಂತಂದ್ರೆ, ಒಬ್ಬ ಅಜ್ಜಿ ಏನು ಮಾಡ್ತಾಳಂದ್ರ ರಾಮಕೃಷ್ಣ ಪರಮಹಂಸರ ಮಠಕ್ಕೆ ಹೋಗ್ತಾಳೆ. ಹೋಗಿ ರಾಮಕೃಷ್ಣ ಪರಮಹಂಸರ ಹತ್ರ ನಮಸ್ಕಾರ ಮಾಡಿ ಕೇಳ್ಕೊಳ್ತಾಳೆ, ಏನ್ರಿ ಗುರುಗಳ, ನನ್ನ ಮೊಮ್ಮಗ ಭಾಳ ಬೆಲ್ಲ ತಿನ್ನೋದು ಕಲ್ತಾನ, ಅದಕ್ಕೆ ಏನಾದರೂ ಮಾಡಿ ಬಿಡಿಸ್ಬೇಕಂದ್ರೆ ಏನು ಮಾಡ್ಬೇಕಂತಂದು ಗುರುಗಳ ಹತ್ರ ಹೋಗಿ ನಮಸ್ಕಾರ ಮಾಡಿ ಬೇಡ್ಕೊಳ್ತಾಳ, ಕೇಳ್ತಾಳ. ಅವಾಗ ಗುರುಗಳು ಏನಂತಾರ, ನೋಡಮ್ಮ ಅಜ್ಜಿ, ಈ ಅಮಾವಾಸ್ಯೆಗೆ ಬಂದಿಯಲ್ಲ, ಮುಂದೆ ಅಮಾವಾಸ್ಯೆಗೆ ಬಾ, ನಾನು ನಿಮ್ಮ ಮೊಮ್ಮಗನ ಬೆಲ್ಲ ತಿನ್ನೋದು ಬಿಡಿಸ್ತೀನಿ ಅಂತ ಹೇಳಿ ಕಳಿಸ್ತಾರೆ. ಆಯಿತು ಅಂತೇಳಿ ಅಜ್ಜಿ ನಮಸ್ಕಾರ ಮಾಡಿ ಮನೆಗೆ ಬರ್ತಾಳ. ಮತ್ತೆ ಒಂದು ತಿಂಗಳಾದ್ಮೇಲೆ ಅಮಾವಾಸ್ಯೆ ಬರ್ತದ. ಅಮಾವಾಸ್ಯೆ ಬಂದಮೇಲೆ ಆ ಅಜ್ಜಿ ಗುರುಗಳ ಹತ್ರ ನಮಸ್ಕಾರ ಮಾಡಿ ಮತ್ತೆ ಪ್ರಶ್ನೆ ಮಾಡ್ತಾಳೆ, ಏನ್ರಿ ಗುರುಗಳ, ಹೋದ ಅಮಾವಾಸ್ಯೆಗೆ ಬಂದಿದ್ದೆ ನಾನು, ಮತ್ತೆ ಮುಂದಿನ ಅಮಾವಾಸ್ಯೆಗೆ ಬಾ ಅಂತ ಹೇಳಿದ್ರಿ, ಅದಕ್ಕಾಗಿ ನಾ ಬಂದೀನಿ. ನನ್ನ ಮೊಮ್ಮಗ ಭಾಳ ಬೆಲ್ಲ ತಿನ್ನೋದು ಕಲ್ತಾನ, ಅದನ್ನು ಬಿಡಿಸ್ಬೇಕಂತ ಹೇಳಿದ್ದೆ, ಅದಕ್ಕೆ ಏನು ಮಾಡಬೇಕು ಅಂತ ಮತ್ತೆ ಪ್ರಶ್ನೆ ಮಾಡ್ತಾಳೆ. ಅವಾಗ ಗುರುಗಳು ಒಂದು ಮಾತನ್ನು ಹೇಳ್ತಾರೆ, ಏನಂತಂದ್ರೆ, ನೋಡಜ್ಜಿ, ಇಷ್ಟು ದಿವಸ ನಾನು ಭಾಳ ಬೆಲ್ಲ ತಿಂತಿದ್ದೆ, ನಾನು ಬಿಟ್ಬಿಟ್ಟೀನಿ, ಅದಕ್ಕಾಗಿ ನಿನ್ನ ಮೊಮ್ಮಗ ಹೋಗಿ ಹೇಳು, ನಮ್ಮ ಗುರುಗಳು ಬೆಲ್ಲ ತಿನ್ನೋದು ಬಿಟ್ಟಾರ, ನೀನು ಬಿಡು ಅಂದಾಗ ಆ ಮಗು ಬಿಡ್ತೇನೆ. ಯಾಕೆ ಈ ಮಾತನ್ನು ಹೇಳ್ಬೇಕಂತಂದ್ರೆ, ಇಂಥ ಶಾಲೆಗಳು ಸಿಗುವುದೇನಂದ್ರೆ ಅಪರೂಪದ ಕೆಲಸ. ಇಷ್ಟೆಲ್ಲ ಪ್ರತಿಭೆವಂತ ಮಕ್ಕಳು ಇಷ್ಟೆಲ್ಲ ತಯಾರಾಗ್ತಾರೆ ಅಂತಂದ್ರೆ ಗುರುಗಳು ಯಾವ ಮಟ್ಟಕ್ಕೆ ಇದ್ದಾರೆ ಅನ್ನುವಂಥದ್ದನ್ನು ಈ ಶಾಲೆ ಮುಖಾಂತರ ನಾವು ತಿಳಿದುಕೊಳ್ಬೇಕು. ಆ ನಿಟ್ಟಿನೊಳಗೆ ಈ ಶಾಂಭವಿ ಗ್ರಾಮೀಣ ವಿದ್ಯಾಸಂಸ್ಥೆ ಇನ್ನೂ ಉತ್ತೋತ್ತರವಾಗಿ ಇಲ್ಲಿ ಕಲ್ತಂಥ ಮಕ್ಕಳು ಒಳ್ಳೆಯ ವಿದ್ಯಾಭ್ಯಾಸವನ್ನು ಕಲಿತು ತಮ್ಮ ಪ್ರತಿಭೆಯನ್ನು ಗುರುತಿಸಿಕೊಂಡು ಜಗತ್ತಿನಾದ್ಯಂತ ಯಾವುದೋ ಒಂದು ಮೂಲೆಗೆ ಹೋದರೂ ಸಹ ಈ ಒಂದು ಕರಡಿ ಗ್ರಾಮದಲ್ಲಿರುವಂಥ ಶಾಂಭವಿ ಗ್ರಾಮೀಣ ವಿದ್ಯಾಸಂಸ್ಥೆ ಹೆಸರನ್ನು ತರುವಂಥ ಮಕ್ಕಳಾಗಬೇಕು ಅನ್ನುವಂಥದ್ದು ನಮ್ಮ ಆಸೆ ಅನ್ನುವಂಥ ಮಾತನ್ನು ಹೇಳಿ ಈ ಎಲ್ಲ ಕಾರ್ಯಕ್ರಮಗಳು ಸರ್ವಾಂಗ ಸುಂದರವಾಗಿ, ಯಾವುದೇ ಅಡೆತಡೆ ಇಲ್ಲದೆ ಸರ್ವಾಂಗ ಸುಂದರವಾಗಿ ನಡೆದುಕೊಂಡು ಬರಲಿ, ಸಾಗಲಿ ಅನ್ನುವಂಥ ಮಾತನ್ನು ಹೇಳಿ ಈ ಕಾರ್ಯಕ್ರಮಕ್ಕೆ ವಿರಾಮ ಕೊಡ್ತಾ ಇದ್ದೇವೆ. ಶುಭ. ಕೆಲವೊಂದು ವಿಷಯದಲ್ಲಿ ಮ್ಯಾಥ್ನಲ್ಲಿ ನಮ್ಮನ್ನ ನಿಲ್ಲಿಸ್ತಾನೆ ಅಂತ ಹೇಳ್ತಾರೆ ಪ್ರಿನ್ಸಿಪಾಲ್. ಅಂದ್ರೆ ಎಷ್ಟು ಮಟ್ಟಿಗೆ ಅವನು ಶಿಕ್ಷಣ ಬದ್ಧವಾಗಿ ಬೆಳೀತಾ ಇದೆ ಅಂದ್ರೆ ಇದಕ್ಕೆ ಮೂಲ ಕಾರಣ ಅವ್ರ ತಂದೆ ತಾಯಿ. ಕಳಿಸ್ಬೇಕಾದ ಕರ್ತವ್ಯ ನಿಮ್ಮದು. ಅದಕ್ಕೆ ದಯವಿಟ್ಟು ಎಲ್ಲಾ ಪಾಲಕರು ಕಿವಿ ಮಾತು ಬಂದು ಅಂದ್ರೆ ಒಟ್ಟು ಚಾಕೆಟ್ ಕೊಟ್ಟು ಕಳಿಸ್ರಿ. ಮತ್ತೆ ಆ ಚಾಕೆಟಲ್ಲ ಮಳೆ ಬರ್ತಾ ಕೊಟ್ಟು ಬಿಸಿಲು ಬರ್ತಾ ಒಂದೊಂದು ಕಾಲಮಾನಗಳು ಚೇಂಜ್ ಆಗ್ತಾವು. ಆದ್ರೆ ಮಗುವಿನ ಭವಿಷ್ಯ ಅಲ್ಲೇ ಕುಂಠಿತ ಆಗತ್ತ. ಆ ಕುಂಠಿತ ಆಗದಂತೆ ತಡೆದುಕೊಳ್ಬೇಕಾಗಿ ನಮ್ಮೆಲ್ಲರ ಪಾಲಕರ ಕರ್ತವ್ಯ. ದಯವಿಟ್ಟು ಒಲ್ಲೆಂದ್ರು ರಮೇಶ್ ಕಳಿಸ್ರಿ, ಹೂ ಅಂದ್ರು ರಮೇಶ್ ಕಳಿಸ್ರಿ, ಮಕ್ಕಂದ್ರು ಎಬ್ಬಿಸಿ ನೀರು ಹಾಕಿ ಕಳಿಸ್ರಿ. ಇವತ್ತು ನೀವೇನು ಶ್ರಮ ಪಡ್ತೀರಿ ನಾಳೆಗೆ ಇಲ್ಲಿ ಬರ್ತಾನೆ. ನಾಳೆ ಮಗುವಿನಲ್ಲಿ ಬರ್ಬೇಕಾದ್ರೆ ಶ್ರಮ ಪಡಲೇಬೇಕು. ನಾ ಹೇಳಿ ಚಿನ್ನಾಪುರದವರಿಗೆ ಯಾರು ಶ್ರೀನಿಧಿ ಕುರುಬನಾಳು, ಬಸಮ್ಮ ತೋಟದ, ಕಾರ್ತಿಕ್ ಅಂಗಡಿ ಮತ್ತು ರಾಜೇಶ್ವರಿ ಮಾಧವ್, ಇವರು 3 ಮಂದಿಗೆ 5 ಗಂಟೆ ಕೆತ್ತು ಗಾಸಿ ನನಗೆ ವಿಡಿಯೋ ಕಾಲ್ ಮಾಡಿ ಓದಕ್ಕೆ ಗೊತ್ತಿಲ್ಲ ಇಲ್ಲ ಅಂತ 2 ದಿನ ಮಾಡಿದ್ರು. 3ನೇ ದಿನ ಅವ್ರ ಪಾಲಕರು ಕೇಳೋದಿಲ್ಲ, ಬಿಡು ನಮ್ಮ ಕೇಳೋಲ್ಲ. ಮತ್ತೆ ಮಾಸ್ತರ್ ದಿನಂತ ಹೇಳ್ತಾನೆ, ಅದು ಎಷ್ಟಂತ ಮನೆಯಲ್ಲಿದ್ದಾರ ನೀವು ತಿನ್ಬೇಕು. ಅದೇ ರೀತಿಯಾಗಿ ಅಮೂಲ್ಯ ಹಿರೇಮಠ
ಅವರ ಅಜ್ಜಿಯರು ಹಾಗೂ ಸಚಿನ್ ಭಜಂತ್ರಿ ತಾಯಿಯವರು ಇವರಿಬ್ಬರು ವೇದಿಕೆ ಮೇಲೆ ಬರಬೇಕು. ಅವರಿಬ್ಬರು ಮಕ್ಕಳು ಬೆಂಗಳೂರಿನ ಕಾರಣದಿಂದ ಅವರ ಅನುಪಸ್ಥಿತಿಯಲ್ಲಿ ಅವರ ಅಜ್ಜಿಗೆ ಮತ್ತು ಅವರ ತಾಯಿಗೆ ಗುರುಮಾತೆಯರಾದಂತ ಶರಣಮ್ಮನವರಿಂದ ಇದು ನಿಮ್ಮೆಲ್ಲ ಶ್ರಮ. ನಿಮಗಿದು ಹೆಮ್ಮೆಯ ಚಪ್ಪಾಳೆ 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 ಚಪ್ಪಾಳೆ. ಜೋರಾದ ಚಪ್ಪಾಳೆ. ಅಂಬಾರಿಯ ಎಲ್ಲ ವಿದ್ಯಾರ್ಥಿ ಜೋರಾದ ಚಪ್ಪಾಳೆ ಇರಲಿ. ರತ್ನಕ್ಕೆ ಚಪ್ಪಾಳೆ ಕನ್ನಡ ಹಿಂದಿನವ ನಮ್ಮೆದೆಯಾಳದ ಚಪ್ಪಾಳೆ ಅನ್ನವ ನೀಡುತ್ತ ಸರಳಿರುವ ಬೇಗಿನ ಯೋಗಿಗೆ ಚಪ್ಪಾಳೆ 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 ದೇಶವಾಡಿದ ರೀತಿಯಾಗಿ ನಮ್ಮ SAP ಸ್ಕೂಲು ಚಪ್ಪಾಳೆ ಹೋಗುವಂತ ಶೌರ್ಯವ ಮೆರೆದಿರುವ ವೀರ ವನಿತೆಯರೆ ಚಪ್ಪಾಳೆ ನಮ್ಮ ಹಿರೇಮಠ ಗುರುಗಳಿಗೆ ಸನ್ಮಾನ ಕಾರ್ಯಕ್ರಮ ಎಲ್ಲ ಗೆಳೆಯರ ಬಳಗ
ಅಕ್ಷರ ಕಲಿಸೋ ಅಜ್ಞಾನ ಅಳಿಸೋ ಅವನು ಅಂದಾನೆ ತಪ್ಪು ಸರಿಯ ತಿದ್ದಿ ತಿಳಿ ಹೇಳಿ ಸಮಬುದ್ಧಿ ನಮ್ಮ ಚಿತ್ತ ಶುದ್ಧಿಯಾಗೋ ಹಾದಿ ಎಷ್ಟೇ ದೂರ ಹೋದ್ರೂ ಮರಿಬೇಡ ನಿನ್ನ ಬೇರು ನಿನ್ನ ಸಾಧನೆಗೆಲ್ಲ ಇರುವೆ ಆಗಿ
ಎಷ್ಟು ದೊಡ್ಡ ಹೇಳವ್ರೆ ನಿಮಗೆ ಗೊತ್ತು ಅಭಿಮಾನಿಗಳೇ ನಮ್ಮನೆ ದೇವರು ನಿಮ್ಮಿಂದಾನೆ ನಮ್ಮೆದೆ ಉಸಿರು ಅಭಿಮಾನಿಗಳೇ ನಮ್ಮನೆ ದೇವರು ನಿಮ್ಮಿಂದಾನೆ ನಮ್ಮೆದೆ ಉಸಿರು
ಬಹಳ ಒಳ್ಳೆ
ಚಿನ್ನ ಎನ್ನುತ್ತ